This morning I want to share with serving God with our family. ಕುಟುಂಬದಿಂದ ದೇವರನ್ನು ಕರ್ತನನ್ನು ಸೇವಿಸಬೇಕು ಅನ್ನುವಂಥ ಅಂಶವನ್ನು ಸಭಾಪಾಲಕರು ಬೋಧಿಸಲಿದ್ದಾರೆ. How many are interested to serve God with family? ಕುಟುಂಬದಿಂದ ಸೇರಿ ಕರ್ತನನ್ನು ಸೇವಿಸುವುದಕ್ಕೆ ಎಷ್ಟು ಜನರು ಇಷ್ಟಪೂರ್ವಕವಾಗಿದ್ದೀರಿ, ಸಿದ್ಧವಾಗಿದ್ದೀರಿ? ಆಮೆನ್. If you want to serve God with family, ನಿನ್ನ ಕುಟುಂಬದೊಂದಿಗೆ ನೀನು ಕರ್ತನನ್ನು ಸೇವಿಸಬೇಕಂದ್ರೆ listen this message that will be helpful to you. ಈ ಸಂದೇಶವನ್ನು ನೀವು ಕೇಳಿರಿ, ಇದು ನಿಮಗೆ ಸಹಾಯವಾಗಿರುತ್ತದೆ. Joshua said ಯೆಹೋಶುವನು ಹೇಳಿದ್ದಾರೆ in 24th chapter 15th verse, ಯೆಹೋಶುವನು 24ನೇ ಅಧ್ಯಾಯ 15ನೇ ವಚನದಲ್ಲಿ he said, as for me and my house we will serve the Lord. ನನ್ನ ಮಟ್ಟಕ್ಕಾದ್ರೆ ನಾನು ನನ್ನ ಕುಟುಂಬವು ಕರ್ತನನ್ನೇ ಸೇವಿಸುತ್ತೇವೆ. He decided that me and my house will serve the Lord. ಆತನು ಆತನ ಮನೆಯವರೆಲ್ಲರೂ ಕೂಡ ಕರ್ತನನ್ನೇ ಸೇವಿಸುತ್ತೇವೆ ಎಂದು ಅವರು ತೀರ್ಮಾನಿಸಿದ್ದಾರೆ. This is very important to take decision that me and my house will serve the Lord. ನಾನು ನನ್ನ ಮನೆ ಎಲ್ಲವೂ ಅಂದ್ರೆ ಮನೆಯಲ್ಲಿರುವ ಎಲ್ಲರೂ ಕೂಡ ಕರ್ತನನ್ನೇ ಸೇವಿಸುತ್ತೇವೆ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಬಹಳ ಪ್ರಾಮುಖ್ಯವಾದದ್ದು. If you don't decide, you cannot walk in it. ನೀನು ತೀರ್ಮಾನ ಮಾಡಲಿಲ್ಲ ಅಂದ್ರೆ ಅದರಲ್ಲಿ ಪ್ರವೇಶಿಸುವುದಕ್ಕೆ ನಡೆಯುವುದಕ್ಕೆ ಆಗುವುದಿಲ್ಲ. It is very important to know this. ಇದನ್ನು ತೀರ್ಮಾನ ಮಾಡುವುದು ಪ್ರಾಮುಖ್ಯವಾದದ್ದು, ತಿಳಿದುಕೊಳ್ಳುವುದು ಪ್ರಾಮುಖ್ಯವಾದದ್ದು. If you want to serve the Lord with family, ನಿನ್ನ ಕುಟುಂಬದೊಂದಿಗೆ ಸೇರಿ ನೀನು ಕರ್ತನನ್ನು ಸೇವಿಸಬೇಕಂದ್ರೆ family prayers are very important. ಕುಟುಂಬ ಪ್ರಾರ್ಥನೆಗಳು ಬಹಳಷ್ಟು ಪ್ರಾಮುಖ್ಯವಾದದ್ದು. Hallelujah. ಹಲ್ಲೆಲೂಯಾ. Many people wanted to serve the Lord with family, but there is no family prayers. ಬಹಳಷ್ಟು ಜನರು ಕುಟುಂಬದೊಂದಿಗೆ ಸೇರಿ ಎಲ್ಲರೂ ಕರ್ತನನ್ನು ಸೇವಿಸಬೇಕಂತ ಆಶೆ, ಆದರೆ ಅವರ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆಗಳು ಇರುವುದಿಲ್ಲ. Lot of Christians don't do this. ಬಹಳಷ್ಟು ಕ್ರೈಸ್ತವರು ಇದನ್ನು ಮಾಡುವುದಿಲ್ಲ. But this is very important. ಆದರೆ ಇದು ಬಹಳ ಪ್ರಾಮುಖ್ಯವಾದದ್ದು. That's why there are a lot of families are going through the difficulties. ಈ ಒಂದು ಕುಟುಂಬ ಪ್ರಾರ್ಥನೆಗಳು ಇಲ್ಲದೇ ಕಾರಣ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಕಷ್ಟವಾಗಿರುವಂತಹ ಭಯಂಕರವಾಗಿರುವಂತಹ ಪರಿಸ್ಥಿತಿಗಳಿಂದ ಅವರು ಹೋಗುತ್ತಾ ಇದ್ದಾರೆ. The reason terrible things happen in many families, ಬಹಳಷ್ಟು ಈ ಕುಟುಂಬಗಳಲ್ಲಿ ಭಯಂಕರವಾಗಿರುವಂತಹ ವಿಷಯಗಳು ಆಗುವುದಕ್ಕೆ ಕಾರಣ ಏನಂದ್ರೆ because God is not first in their family. ಅವರ ಕುಟುಂಬದಲ್ಲಿ ಕ್ರಿಸ್ತನಿಗೆ ಮೊದಲು ಸ್ಥಾನ ಕೊಡದೇ ಇದ್ದ ಕಾರಣ. Hallelujah. ಹಲ್ಲೆಲೂಯಾ. No doubt you are personally giving first place to God. ವ್ಯಕ್ತಿಗತವಾಗಿ ಅನುಮಾನವೇ ಇಲ್ಲ, ನೀನು ದೇವರಿಗೆ ಮೊದಲು ಸ್ಥಾನ ಕೊಡ್ತಾ ಇದ್ದೀ. But it is very important as a family we must give a first place to God. ಅದೇ ರೀತಿಯಲ್ಲಿ ಕುಟುಂಬವಾಗಿ ಸೇರಿ ಎಲ್ಲರೂ ಕುಟುಂಬದೊಂದಿಗೆ ಮೊದಲು ಸ್ಥಾನ ದೇವರಿಗೆ ಕೊಡುವುದು ಕೂಡ ಪ್ರಾಮುಖ್ಯವಾದದ್ದು. They don't serve God as a family. ಕುಟುಂಬವಾಗಿ ಕರ್ತನನ್ನು ಸೇವಿಸುವುದಿಲ್ಲ. Many people they will serve alone. ಬಹಳಷ್ಟು ಜನರು ಅವ್ರು ಮಾತ್ರನೇ ನಾನೇ ದೇವರ ಹತ್ರ ಅಂತ ಅವ್ರು ಮಾತ್ರ ಒಬ್ಬರೇ ಮಾಡ್ತಾರೆ ದೇವರನ್ನು ಕರ್ತನ ಸೇವಿಸುವುದು. They don't bother about others. ಇತರರ ಕುರಿತು ಮನೆಯಲ್ಲಿರುವವರ ಕುರಿತು ಅವರಿಗೆ ಚಿಂತೆ ಇಲ್ಲ. They have a good fellowship with God. ದೇವರೊಂದಿಗೆ ಅವರಿಗೆ ಒಳ್ಳೆಯ ಸಹವಾಸ ಇರುತ್ತದೆ. They know God's word. ಅವರಿಗೆ ದೇವರ ವಾಕ್ಯವು ಗೊತ್ತಿರುತ್ತದೆ. But they don't realize that we have to serve God with the family. ಆದರೆ ಕುಟುಂಬದೊಂದಿಗೆ ಸೇರಿ ಅವರನ್ನು ಕೂಡ ದೇವರಲ್ಲಿ ನಡೆಸುತ್ತಾ ಕುಟುಂಬದಲ್ಲಿ ದೇವರನ್ನು ಸೇವಿಸಬೇಕು ಕುಟುಂಬದೊಂದಿಗೆ ಅಂತ ಅವರಿಗೆ ಅರಿವು ಬರುವುದಿಲ್ಲ. In the Noah's time, ನೋಹನ ಕಾಲದಲ್ಲಿ God want to destroy all mankind ಮನುಷ್ಯರೆಲ್ಲರನ್ನೂ ದೇವರು ನಾಶಪಡಿಸಬೇಕಂತಿರುವಾಗ, because the wickedness was very so high. ಯಾಕಂದ್ರೆ ಆ ಸಮಯದಲ್ಲಿ ಮನುಷ್ಯರ ದುಷ್ಟತನವು ಹೆಚ್ಚಾಗಿರುವಾಗ God called Noah and his family to serve him. ನೋಹನು ಆತನ ಕುಟುಂಬವನ್ನು ಕರ್ತನನ್ನು ಸೇವಿಸುವುದಕ್ಕಾಗಿ ದೇವರು ಕರೆದಿದ್ದಾರೆ. God did not call Noah alone. ನೋಹನು ಮಾತ್ರ ಒಬ್ಬನಾಗಿ ಬಾ ಅಂತ ಹೇಳಿಲ್ಲ. God said in Genesis 7th chapter 1st verse, ಆದಿಕಾಂಡ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ God said to Noah, ನೋಹನಕ್ಕೆ ದೇವರು ಹೇಳಿದ್ದೇನೆಂದ್ರೆ, come all thy house into the ark. ಈ ಒಂದು ನಾವೆಯಲ್ಲಿ ಎಲ್ಲರೂ ನೀನು ನಿನ್ನ ಕುಟುಂಬದೊಂದಿಗೆ ಎಲ್ಲರೂ ಕೂಡ ಬಂದು ಸೇರಿರಿ ಅಂತ ಹೇಳಿದ್ದಾರೆ. God has a plan for Noah and his family. ನೋಹನ ಕುರಿತು ಮತ್ತೆ ಆತನ ಕುಟುಂಬ ಕುರಿತು ಕರ್ತನು ಒಂದು ಉದ್ದೇಶ ಹಿಡಿದುಕೊಂಡಿದ್ದಾನೆ. God never told Noah, you alone come into the ark.
ನೋಹನೇ ark. ನೀನೊಬ್ಬನೇ ಬಾ ಈ ಒಂದು ನಾವೆದಲ್ಲಿ ಸೇರು ಅಂತ ಹೇಳಿಲ್ಲ ದೇವರು. Don't take your family ನಿನ್ನ members ಕುಟುಂಬವನ್ನು ಯಾರನ್ನ ತೆಗೆದುಕೊಂಡು ಬರಬೇಡ ಜನರನ್ನಂತ ಹೇಳಿಲ್ಲ. because you are alone only listening my voice. ಯಾಕಂದ್ರೆ ನೀನೊಬ್ಬನೇ ನನ್ನ ಸ್ವರವನ್ನು ಕೇಳ್ತಾ ಇದೆ ಅಂತ ಹೇಳಿಲ್ಲ ದೇವರು. You alone are praying. ನೀನೊಬ್ಬನೇ ಪ್ರಾರ್ಥನೆ ಮಾಡ್ತಾ ಇದೆ. You alone are giving. ನೀನೊಬ್ಬನೇ ನನಗೆಲ್ಲ ಕೊಡ್ತಾ ಇದೆ. I don't want your family. ನಿನ್ನ ಕುಟುಂಬ ಜನರು ಬೇಡ ಅಂತ You ಹೇಳಿಲ್ಲ. alone come into the ark. He never said like that. ನೀನೊಬ್ಬನೇ ಆ ಒಂದು ನಾವೆದಲ್ಲಿ ಬಾ ಅಂತ ದೇವರು ಹೇಳಿಲ್ಲ. God said to Noah, come all thy house into the ark. ದೇವರು ನೋವನಿಗೆ ಹೇಳಿದ್ದೇನೆಂದ್ರೆ ನೀನು ನಿನ್ನ ಕುಟುಂಬದೊಂದಿಗೆ ಎಲ್ಲರೂ ಕೂಡ ಸೇರಿ ಆ ನಾವೆಯಲ್ಲಿ ಪ್ರವೇಶಿಸಿ. If one person saved in his family, ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ರಕ್ಷಿಸಲ್ಪಟ್ಟಿದ್ರೆ God want to take all your family members with you. ನಿನ್ನ ಸಂಗಡ ಎಲ್ಲಾ ಜನರನ್ನು ಕುಟುಂಬದ ಎಲ್ಲಾ ಇತರ ಜನರನ್ನು ದೇವರು ತನ್ನೊಂದಿಗೆ ತೆಗೆದುಕೊಳ್ಳಲು ಇಷ್ಟಪಡ್ತಾರೆ. This is God's intention. God has given salvation to you. ಅದೇ ಕಾರಣದಿಂದನೇ ದೇವರು ನಿನಗೆ ಈ ರಕ್ಷಣೆ ಕೊಟ್ಟಿದ್ದಾರೆ. You have to work out on this. ಈ ಒಂದು ರಕ್ಷಣೆ ಕುರಿತು ನೀನು ಕಾರ್ಯ ಮಾಡಬೇಕು, ಕೆಲಸ ಮಾಡಬೇಕು. If you don't work out, that will not come to pass. ಆ ಕುಟುಂಬದಲ್ಲಿ ನಿನಗೂ ಕೊಡಲ್ಪಟ್ಟಿರುವಂತ ಬಾಧ್ಯತೆಯಿಂದ ರಕ್ಷಣೆಯನ್ನು ವರ್ಕೌಟ್ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಕುಟುಂಬದಲ್ಲಿ ನೀನು ಕಾರ್ಯಗಳನ್ನು ನೋಡಲು ಆಗುವುದಿಲ್ಲ. Don't think that I alone saved it is enough. I go to heaven. ನಾನೊಬ್ಬನೇ ರಕ್ಷಣೆ ಹೊಂದಿದೆ, ನಾನು ಪರಲೋಕ ಹೋಗ್ತೇನೆ ಸಾಕಂತ ಯೋಚನೆ ಮಾಡಬೇಡ. You are responsible for your family ನಿನ್ನ members. ಕುಟುಂಬಕ್ಕೆ ಕುಟುಂಬ ಜನರಿಗೆ ನೀನೇ ಬಾಧ್ಯಸ್ಥನು. Hallelujah. Hallelujah. But nowadays we see in families, ಈ ದಿವಸಗಳಲ್ಲಿ ನಾವು ಕುಟುಂಬಗಳಲ್ಲಿ ನೋಡುತ್ತೇವೆ, everybody does their own business. ಅವರಿಗೆ ಅವರ ಸ್ವಂತ ವ್ಯಾಪಾರಗಳು ಅಂದ್ರೆ ಕಾರ್ಯಗಳಿರುತ್ತವೆ, ಕೆಲಸಗಳು. You have to change that. ಅದನ್ನು ನೀವು ಬದಲಾಯಿಸಬೇಕಾಗಿದೆ. Hallelujah. Hallelujah. I brought up in a religious background. ಸಭಾಪಾಲಕರು ಒಂದು ಧಾರ್ಮಿಕವಾಗಿರುವಂತ ಕುಟುಂಬದಲ್ಲಿ ಬೆಳೆದಿದ್ದಾರೆ. I am not saved when I am small. ಚಿಕ್ಕ ವಯಸ್ಸಿನಲ್ಲಿ ರಕ್ಷಣೆ ಹೊಂದಲಿಲ್ಲ ಅವರು. My family is going through the religious activities. ಆ ಒಂದು ಧಾರ್ಮಿಕವಾಗಿರುವಂತ ಒಂದು ಪದ್ಧತಿಗಳಿಂದ ಅವರ ಕುಟುಂಬ ಹೋಗುತ್ತಾ ಇತ್ತು. In my early age, ಪ್ರಾರಂಭ ದಿವಸಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ I don't have salvation. ರಕ್ಷಣಾ ಇರಲಿಲ್ಲ ಸಭಾಪಾಲಕರಿಗೆ. I don't have experience of salvation. ರಕ್ಷಣಾ ಅನುಭವವೂ ಇದ್ದಿಲ್ಲ. But we had a family prayers. ಆದರೆ ಸಭಾಪಾಲಕರು ಕುಟುಂಬದಲ್ಲಿ ಆ ಒಂದು ಕುಟುಂಬ ಪ್ರಾರ್ಥನೆಗಳಿತ್ತು. So that's what I want to stress you. We need a family worship. ಅದಕ್ಕಾಗಿ ಸಭಾಪಾಲಕರು ಒತ್ತಾಯಿಸುವಂತ ವಿಷಯ ಏನಂದ್ರೆ ಮುಂಜಾನೆ ಸಮಯದಲ್ಲಿ ಕುಟುಂಬದೊಂದಿಗೆ ಸೇರಿ ಆರಾಧಿಸಬೇಕು ಕರ್ತನನ್ನು. Those days I don't know about what is prayer. ಆ ದಿವಸಗಳಲ್ಲಿ ಸಭಾಪಾಲಕರಿಗೆ ಪ್ರಾರ್ಥನೆ ಅಂದ್ರೆ ಏನೋ ಗೊತ್ತಿಲ್ಲ. We were in the religion. ಅವರು ನಾವು ಧರ್ಮದಲ್ಲಿದ್ದೇವೆ. But I tell you, we need family worship. ಆದರೆ ನಮಗೆ ಕುಟುಂಬವಾಗಿ ಸೇರಿ ದೇವರನ್ನು ಆರಾಧಿಸುವುದು ಬೇಕಾಗಿದೆ. I am not asking you go alone and worship God. ನೀನೊಬ್ಬನೇ ಹೋಗಿ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡಂತ ಹಾರಿದ್ದಲ್ಲಿ ನಾನು ಈಗ ಹೇಳ್ತಾ ಇಲ್ಲ. Take all your family and ನಿನ್ನ worship. ಕುಟುಂಬವನ್ನೆಲ್ಲ ಸೇರಿಸಿ ಎಲ್ಲರೂ ಕೂಡ ಸೇರಿ ಆರಾಧಿಸಿರಿ. Hallelujah. Hallelujah. Take all your family and eat together. ಎಲ್ಲ ಕುಟುಂಬದಲ್ಲಿ ಎಲ್ಲರೂ ಸೇರಿ ಕಲೆತು ಊಟ ಮಾಡ್ರಿ. I have seen some people, some family members, they will get something from hotel and they will alone sit and eat. ಕೆಲವು ಜನರು ಮನೆಯಲ್ಲಿ ಒಬ್ಬರೇ ಏನೋ ಹೋಟೆಲ್ನಿಂದ ತೆಗೆದುಕೊಂಡು ಬರೋದು, ಬೇರೆಯವ್ರಿಗೆ ಮನೆಯಲ್ಲಿ ಸ್ವಲ್ಪ ಕೂಡ ಕೊಡೋದಿಲ್ಲ, ಅವರೇ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. Some people alone eat, some people without parents eat, some people without children eat, some children they without parents they eat. ತಂದೆ ತಾಯಿಗಳಿಲ್ಲದೆ ಮಕ್ಕಳು ಊಟ ಮಾಡ್ತಾರೆ, ಮಕ್ಕಳಿಲ್ಲದೆ ತಂದೆ ತಾಯಿಗಳು ಊಟ ಮಾಡ್ತಾರೆ. ಹಂಗ ಬಿಟ್ಟು ಯಾರು ಕೂಡ ಸೇರಿ ಊಟ ಮಾಡುವುದಿಲ್ಲ. That is the reason, the same thing, same principle they will apply in family prayers also. ಅದೇ ರೀತಿಯಲ್ಲಿ ಕುಟುಂಬ ಪ್ರಾರ್ಥನೆ ಕೂಡ ಹಂಗೆ ಅವರು ಅನ್ಕೊಂತಾರೆ. So they alone they will do everybody. ಅವ್ರಿಗೆ ಇಷ್ಟ ಬಂದಾಗ ಅವರೇ ಪ್ರಾರ್ಥನೆ ಮಾಡ್ಕೊಂತಾರೆ, ನಾನು ಪ್ರಾರ್ಥನೆ ಮಾಡ್ಕೊಂತಾ ಇದ್ದೇನೆ ಅನ್ಕೊಂತಾರೆ. But I tell you, we need family prayers. ನಮಗೆ ಕುಟುಂಬ ಪ್ರಾರ್ಥನೆಗಳು ಪ್ರಾಮುಖ್ಯವಾದದ್ದು. We need family worship. ಕುಟುಂಬವೆಲ್ಲ ಸೇರಿ ಕರ್ತನನ್ನು ಆರಾಧಿಸುವುದು ಪ್ರಾಮುಖ್ಯವಾದದ್ದು. That is so beautiful, I tell you, when we all together worship the Lord. ಕುಟುಂಬವೆಲ್ಲ ಸೇರಿ ಕರ್ತನನ್ನು ಸೇವಿಸುವಾಗ ಆರಾಧಿಸುವಾಗ ಅದು ಬಹಳ ಸುಂದರವಾಗಿರುವಂತ ವಿಷಯವಾಗಿದೆ. My parents, when they were in religion, ಸಭಾಪಾಲಕರ ತಂದೆ ತಾಯಿಗಳು ಮತದಲ್ಲಿ ಧರ್ಮದಲ್ಲಿ ಇರುವಾಗ they started out what they practiced by their parents. ಅವರ ತಂದೆ ತಾಯಿಗಳು ಏನು ಪ್ರಾಕ್ಟೀಸ್ ಮಾಡಿದಾರೋ ಅದರಿಂದಾನೇ ಅವರು ಹಿಂಬಾಲಿಸುತ್ತಾ ಬಂದು ಮಾಡಿದರು. Nowadays we see
Many are doing family prayers, no doubt. ಈ ದಿವಸಗಳಲ್ಲಿ ಕುಟುಂಬ ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ, ಅದರಲ್ಲಿ ಅನುಮಾನವೇ ಇಲ್ಲ. Some people doing in the early morning time, some people in the night time. ಕೆಲವು ಜನರು ಬೆಳಗ ಮುಂಜಾನೆ ಮಾಡ್ತಾರೆ ಕುಟುಂಬ ಪ್ರಾರ್ಥನಾ, ಕೆಲವು ಜನರು ರಾತ್ರಿ ಸಮಯದಲ್ಲಿ ಮಾಡ್ತಾರೆ. Whatever the time is available, you select it. ಯಾವ ಸಮಯವು ನಿನಗೆ ಅನುಕೂಲವಾಗಿರ್ತದೋ ಅದನ್ನು ನೀನು ಆರಿಸಿಕೋ. Because some people in the morning time they have to get ready, children, and get ready to go for office. ಯಾಕಂದ್ರೆ ಬೆಳಗ ಮುಂಜಾನೆ ಮಕ್ಕಳು ಮತ್ತೆ ಆಫೀಸ್ಗೆ ಹೋಗಬೇಕು, ಶಾಲೆಗಳಿಗೆ ಹೋಗಬೇಕು, ಇಂಥ ಕೆಲಸಗಳಿರುವುದ ಕಾರಣ they are convenient in night time only. ಅವರಿಗೆ ರಾತ್ರಿ ಸಮಯದಲ್ಲೇ ಅನುಕೂಲವಾಗಿರುತ್ತದೆ. But in my days only night time we gather. ಸಭಾಪಾಲಕರ ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದಲ್ಲಿ ಅವರು ರಾತ್ರಿಯೇ ಸೇರುತ್ತಾ ಇದ್ರು. If we children get hungry also, parents without prayer they don't give food. ಮಕ್ಕಳು ಅವಾಗ ಹಸುವಾಗಿ ಅವರು ಊಟ ಮಾಡಬೇಕು ಅನ್ಕೊಂಡ್ರೆ ಕೂಡ ಅವರು ಊಟನೇ ಕೊಡುವುದಿಲ್ಲ, ಪ್ರಾರ್ಥನೆ ಆದ ನಂತರನೇ ಕೊಡುವವರು. So after prayer only they will serve the food. ಪ್ರಾರ್ಥನೆ ಆದ ನಂತರನೇ ಊಟ ಕೊಡುವವರು. Family prayers are very important. ಅದಕ್ಕಾಗಿ ಕುಟುಂಬ ಪ್ರಾರ್ಥನೆಗಳು ಬಹಳ ಪ್ರಾಮುಖ್ಯವಾದದ್ದು. Family prayers mean you have to be conducted in a common hall. ಕುಟುಂಬ ಪ್ರಾರ್ಥನೆಗಳೇ ಎಲ್ಲಿ ನಡೆಸಲ್ಪಡಬೇಕಂದ್ರೆ ಎಲ್ಲರೂ ಸೇರುವಂತ ಒಂದು ಹಾಲ್ ಇರುವಂತ ಸ್ಥಳದಲ್ಲಿ ಇರಬೇಕು, ಎಲ್ಲರೂ ಕೂಡುವುದಕ್ಕೆ ಅನುಕೂಲವಾಗಿ. ಬೆಡ್ರೂಮ್ ದಲ್ಲಿ ಅಲ್ಲ, because some people don't come in other bedroom. ಇನ್ನೊಬ್ಬರ ಬೆಡ್ರೂಮ್ ದಲ್ಲಿ ಇನ್ನೊಬ್ಬರು ಬರುವುದಿಲ್ಲ, ಕುಟುಂಬದಲ್ಲಿ ಇತರರು. Not in kitchen ದಲ್ಲಿ ಅಲ್ಲ, not in a dining table ಹತ್ರ ಅಲ್ಲ. ಪ್ರಾರ್ಥನಾ ಕುಟುಂಬ ಪ್ರಾರ್ಥನಾ living room, or I can tell you sitting room. ಎಲ್ಲರೂ ಕೂಡ ಸೇರಿ ಇರುವಂತ ಹಾಲ್, ಎಲ್ಲರಿಗೆ ಅನುಕೂಲವಾಗಿ ಎಲ್ಲರೂ ಸೇರುತ್ತಾರೆ ಅನ್ನುವಂತ ಜಾಗ ನಿಮ್ಮ ಅಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. Then only all can gather there. ಅಲ್ಲಿ ಎಲ್ಲರೂ ಸೇರಬೇಕು. Hallelujah. Hallelujah. Usually in family prayers, ಸಾಧಾರಣವಾಗಿ ಕುಟುಂಬ ಪ್ರಾರ್ಥನೆಯಲ್ಲಿ I don't know how you are conducting, ಯಾವ ರೀತಿಯಲ್ಲಿ ನೀವು ನಡೆಸುತ್ತಾರೋ ಗೊತ್ತಿಲ್ಲ. but I tell you, first you have to praise God. ಮೊದಲನೇದಾಗಿ ದೇವರನ್ನು ಸ್ತುತಿಸಬೇಕು. Then go for testimonies. ಆದ ನಂತರ ಸಾಕ್ಷಿಗಳು ಏನಾದರೂ ಇದ್ರೆ ಹಂಚಿಕೊಳ್ಳಬೇಕು. Every day go for testimony. ಪ್ರತಿದಿನ ಏನಾದರೂ ಸಾಕ್ಷಿಗಳಿದ್ರೆ ಹಂಚಬೇಕು. Then go for worship. ಆದ ನಂತರ ಆರಾಧಿಸಬೇಕು ದೇವರನ್ನು. Hallelujah. Hallelujah. Then little some words you take and share the ದೇವರ word. ವಾಕ್ಯವನ್ನು ತೆಗೆದುಕೊಂಡು ಅದನ್ನು ನಿನಗೆ ಗೊತ್ತಾಗಿದ್ದ ರೀತಿಯಲ್ಲಿ ಅದನ್ನು ಹಂಚಬೇಕು. Somebody who knows the word. ಯಾರಿಗೆ ದೇವರ ವಾಕ್ಯ ಗೊತ್ತಿರುತ್ತದೋ ಅದನ್ನು ಹಂಚಬೇಕು. Hallelujah. Then go for prayers. ಆದ ನಂತರ ಪ್ರಾರ್ಥನೆಗಳಿಗೆ ಹೋಗಬೇಕು. But in religious people, ಆದರೆ ಧಾರ್ಮಿಕವಾಗಿರುವಂತ ಜನರಲ್ಲಿ ಹೇಗಂದ್ರೆ they sing songs. ಅವರು ಹಾಡುಗಳು ಹಾಡ್ತಾರೆ. They will read one chapter. ಒಂದು ಬೈಬಲ್ ಅಧ್ಯಾಯವನ್ನು ಓದ್ತಾರೆ, ಬೈಬಲ್ Then they go for prayer. ಆದ ನಂತರ ಪ್ರಾರ್ಥನೆಗೆ ಹೋಗುತ್ತಾರೆ. If somebody comes, any other pastor or some lay leader, they come, they will preach. ಯಾರಾದರೂ ಕೂಡ ಆ ಸಮಯದಲ್ಲಿ ಅವ್ರ ಮನೆಗೆ ಲೇ ಲೀಡರ್ ಆಗಲಿ ಪಾಸ್ಟರ್ ಆಗಲಿ ಬಂದ್ರೆ ಆ ಕುಟುಂಬ ಪ್ರಾರ್ಥನೆಯಲ್ಲಿ ಅವ್ರಿಗೆ ವಾಕ್ಯವನ್ನು ಹಂಚುತ್ತಾರೆ. I tell you, lot of hymns and songs I learned in family prayer. ಬಹಳಷ್ಟು ಹಾಡುಗಳನ್ನು ಕೀರ್ತನೆಗಳನ್ನು ಸಭಾಪಾಲಕರು ಕುಟುಂಬ ಪ್ರಾರ್ಥನೆಯಲ್ಲೇ ಕಲಿತಿದ್ದಾರೆ. Even your children also can learn songs when you are gather and pray. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಕೂಡ ಕಲಿಯಬಹುದು. ನೀವೆಲ್ಲರೂ ಕೂಡ ಸೇರಿ ಹಾಡುಗಳನ್ನು ಹಾಡುತ್ತಾ ದೇವರನ್ನು I am very surprised, some believers don't know any songs. ನಾನು ಬಹಳಷ್ಟು ಆಶ್ಚರ್ಯವಾಗುತ್ತದೆ. ಸಭಾಪಾಲಕರು ಹೇಳ್ತಾ ಇದ್ದಾರೆ, ನನಗೆ ಬಹಳಷ್ಟು ಆಶ್ಚರ್ಯವಾಗುತ್ತಾ ಇದೆ. ಯಾಕಂದ್ರೆ ಕೆಲವು ಜನರಿಗೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಹಾಡುಗಳೇ ಬರಲ್ಲ. Some children don't know any song. ಕೆಲವು ಮಕ್ಕಳಿಗೆ ಯಾವ ಹಾಡು ಕೂಡ ಬರೋದಿಲ್ಲ. That only shows that they didn't have family prayers. ಅದು ಏನ್ ತೋರಿಸ್ತದಂದ್ರೆ ಅವ್ರ ಕುಟುಂಬ ಪ್ರಾರ್ಥನೆ ಇಲ್ಲ ಅಂತ ತೋರಿಸ್ತದೆ. Tell to somebody, keep family prayer. ಇತರರಿಗೆ ಹೇಳ್ರಿ, ಕೀಪ್ ಫ್ಯಾಮಿಲಿ ಪ್ರೇಯರ್, ಕುಟುಂಬ ಪ್ರಾರ್ಥನೆಯನ್ನು ಹಿಡ್ಕೊಳ್ರಿ. That will help your children learn songs. ಅದು ನಿನ್ನ ಮಕ್ಕಳಿಗೆ ಸಹಾಯಕರವಾಗಿರುತ್ತದೆ ಹಾಡುಗಳನ್ನು ಕಲಿಯುವುದಂತೆ. That will help your children to by heart some verses. ದೇವರ ವಾಕ್ಯಗಳನ್ನು ಬಾಯಿಪಾಠ ಮಾಡುವುದಕ್ಕೆ ಅದು ಸಹಾಯಕರವಾಗಿರುತ್ತದೆ ಮಕ್ಕಳಿಗೆ. All children not available Sunday school, but you make it a Sunday school only in your house. ನಿನ್ನ ಮನೆಯಲ್ಲೇ ಸಂಡೇ ಸ್ಕೂಲ್ ನೀನು ಮಾಡಬಹುದು, ಮಕ್ಕಳಿಗೆ ಬೋಧಿಸುತ್ತಾ. Don't depend on church only for to train up your children in godly way. ದೇವರ ಮಾರ್ಗದಲ್ಲಿ ಚರ್ಚೆಯಲ್ಲೇ ಮಕ್ಕಳನ್ನು ಬೆಳೆಸಬೇಕಂತ ಅದನ್ನೇ ದೃಷ್ಟಿಸಿ ನೋಡಬೇಡ. ನಿನ್ನ ಮನೆಯಲ್ಲಿ ನೀನು ದಿನಾಲು ಅವರನ್ನು ಟ್ರೈನ್ ಅಪ್ ಮಾಡಬೇಕು. Hallelujah. Hallelujah. According to word of God, there is a principle of life. We have to follow that. ದೇವರ ವಾಕ್ಯದ ಪ್ರಕಾರವಾಗಿ ಜೀವನದ ಒಂದು ನಿಯಮಗಳಿದೆ, ಅದನ್ನು ನಾವು ಹಿಂಬಾಲಿಸಬೇಕು. If you go the principles of life, that will build strong families. ಆ ಜೀವನದ ನಿಯಮಗಳ ಪ್ರಕಾರವಾಗಿ ನೀನು ಹೋಗುವಾಗ ನಿನ್ನ ಕುಟುಂಬಗಳು ದೃಢವಾಗಿ ಕಟ್ಟಲ್ಪಡುತ್ತವೆ, ನಿಲ್ಲಿಸಲ್ಪಡುತ್ತವೆ. Many people they don't go for family prayers after they rise up.
they wanted to make him to pray. ಬಹಳಷ್ಟು ಜನರು ದೊಡ್ಡವರಾದ ಮೇಲೆ ಅವ್ರ ಮಕ್ಕಳನ್ನು ಪ್ರಾರ್ಥಿಸಬೇಕಂತ ನೋಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಏನು ತರ್ಫೀದು ಕೊಡದೆ ಅವಾಗ ಅವರು ಬರೋದಿಲ್ಲ ಕೂಡ ಪ್ರಾರ್ಥನೆಗಳಿಗೆ. No doubt they say that I have prayed for my children. ಅವರೇನು ಹೇಳ್ತಾರೆ, ನಾನು ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ I ಅಂತ. prayed for my husband. ನನ್ನ ಗಂಡನಕ್ಕಾಗಿ ಪ್ರಾರ್ಥಿಸ್ತಾ I ಇದ್ದೆ, prayed for my wife. ನನ್ನ ಹೆಂಡತಿಗಾಗಿ ಪ್ರಾರ್ಥಿಸ್ತಾ ಇದೆ ಅಂತ ಹೇಳ್ತಾರೆ. But nothing changed. ಆದ್ರೆ ಏನು ಬದಲಾಯಿಸಲ್ಪಡ್ತಾ ಇಲ್ಲ. But I tell you, when you go for daily family prayers, automatically they will sometime they will come and sit with you. ನೀವು ದಿನಾಲು ಬಿಡದೆ ಕುಟುಂಬ ಪ್ರಾರ್ಥನೆಗೆ ಹೋಗುವಾಗ ಎಲ್ಲವೂ ಕೂಡ ಅನುಕೂಲವಾಗಿ ಎಲ್ಲರೂ ಸೇರುವಂತೆ ಆಗುತ್ತದೆ. Hallelujah. If some more disturbance comes, some fighting comes with children, with others, they will come and sit with you. ಏನಾದರೂ ಒಂದು ವೇಳೆ ಬೇರೆ ನೀವು ಕುಟುಂಬ ಪ್ರಾರ್ಥನೆಗಳನ್ನ ಹಂಗನೇ ಹಿಂಬಾಲಿಸ್ತಾ ಇರುವಾಗ ಮಕ್ಕಳು ಬರದೇ ಇರಬಹುದು, ಆದರೆ ಹೊರಗಡೆ ಏನಾದರೂ ತೊಂದರೆ ಆಗಿರುವಾಗ ಅವ್ರು ಬಂದು ಕುಂತ್ಕೊಳ್ತಾರೆ ಪ್ರಾರ್ಥನೆಗೆ ನಿನ್ನ ಸಂಗಡ. So that's what you have to practice that. ಅದಕ್ಕಾಗಿ ನೀವು ಕುಟುಂಬ ಪ್ರಾರ್ಥನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. Hallelujah. ಹಲ್ಲೆಲೂಯಾ. You have to come together with one mind. ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಬರಬೇಕು. Amen. You have to learn songs. You can play music also at home. ಮನೆಯಲ್ಲಿ ಕೂಡ ನಿನಗೆ ವಾದ್ಯಗಳು ಬರೆದ್ರೆ ಮ್ಯೂಸಿಕ್ ಬಾರಿಸ್ಕೋಬಹುದು, ಹಾಡುಗಳನ್ನ ಹಾಡಬಹುದು. This is important, I tell you, start now. ಈಗಲೇ ಪ್ರಾರಂಭಿಸು, ಇದು ಪ್ರಾಮುಖ್ಯವಾದದ್ದು. Whoever not prayed as a family, start now. ಈಗ ಯಾರು ಕುಟುಂಬ ಪ್ರಾರ್ಥನೆಗಳನ್ನು ಮಾಡುತ್ತಾ ಇಲ್ಲವೋ ಅವರು ಈಗಲೇ ಪ್ರಾರಂಭಿಸಿರಿ. You know, some husbands and wives, they cannot pray together. ಕೆಲವು ಗಂಡ ಹೆಂಡತಿಗಳು ಸೇರಿ ಪ್ರಾರ್ಥಿಸುವುದಿಲ್ಲ. Why? Because devil is between them. ಅವರ ಮಧ್ಯದಲ್ಲಿ ದೆವ್ವವಿರುತ್ತದೆ. Don't say that. Why pastor is saying that? Because of the devil only they cannot pray together. ಯಾಕೆ ಸಭಾಪಾಲಕರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಡ್ರಿ, ಆದರೆ ಗಂಡ ಹೆಂಡತಿ ಸೇರಿ ಪ್ರಾರ್ಥಿಸ್ತಾ ಇಲ್ಲ ಅಂದ್ರೆ ಕಾರಣ ಒಂದೇ ಕಾರಣ, ಅವರ ಮಧ್ಯದಲ್ಲಿ ದೆವ್ವವು ಕೆಲಸ ಮಾಡುವುದರಿಂದ. I'm not saying devil is in a husband, devil is in a wife. ನಿಮ್ಮ ಹೆಂಡತಿಯಲ್ಲಿ ಒಳಗ ದೆವ್ವವಿದೆ ಮತ್ತೆ ಗಂಡ ಒಳಗ ದೆವ್ವವಿದೆ ಅಂತ ಸಭಾಪಾಲಕರು ಹೇಳ್ತಾ ಇಲ್ಲ. Devil is between them. ಅವರಿಬ್ಬರ ಮಧ್ಯದಲ್ಲಿದೆ ದೆವ್ವವು. That's what they are not gathering. ಅದಕ್ಕಾಗಿ ಅವರು ಕೂಡ ಸೇರ್ತಾ ಇಲ್ಲ. No doubt husband is believer, no doubt wife is believer. ಗಂಡ ಏನೋ ವಿಶ್ವಾಸಿಯೇ, ಹೆಂಡತಿ ಕೂಡ ವಿಶ್ವಾಸಿಯೇ. ಅದರಲ್ಲಿ ಅನುಮಾನವಿಲ್ಲ. Both knows God's word. ಇಬ್ಬರಿಗೆ ದೇವರ ವಾಕ್ಯಗಳು ಗೊತ್ತಿದೆ. Both knows how to preach the word also. ದೇವರ ವಾಕ್ಯವನ್ನು ಹೇಗೆ ಬೋಧಿಸಬೇಕು ಕೂಡ ಗೊತ್ತಿದೆ ಅವರಿಗೆ. But still they don't come together because between them there is a devil is working. ಆದರೆ ಇಬ್ಬರು ಕೂಡ ಸೇರಿ ಪ್ರಾರ್ಥಿಸುವುದಿಲ್ಲ. ಕಾರಣ ಏನಂದ್ರೆ ಅವರ ಮಧ್ಯದಲ್ಲಿ ದೆವ್ವವು ಕೆಲಸ ಮಾಡ್ತಾ ಇದ್ದ ಕಾರಣ. I'm not blaming wife and husband, but I tell you that between them some devil is working. ಗಂಡ ಹೆಂಡತಿನಿ ನಾನು ದೋಷಾರೋಪಣ ಮಾಡ್ತಾ ಇಲ್ಲ, ಅಲ್ಲಿ ದೆವ್ವವು ಮಧ್ಯದಲ್ಲಿ ಅವರ ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇದೆ. That's what they cannot pray together. ಅದಕ್ಕಾಗಿ ಅವರು ಕೂಡ ಸೇರಿ ಪ್ರಾರ್ಥಿಸಲು ಆಗುತ್ತಾ ಇಲ್ಲ. Now what they have to do? ಈಗ ಅವರು ಏನ್ ಮಾಡಬೇಕು? Cast out the devil by yourself. ನೀವೇ ಆ ಒಂದು ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇಬ್ಬರ ಮಧ್ಯದಲ್ಲಿ ಏಕೀಭವಿಸದೆ ಮಾಡ್ತಾ ಇರುವಂತ ದೆವ್ವವನ್ನು ಓಡಿಸಬೇಕು. Amen. Amen. And pray together. ಸೇರಿ ನೀನು ಪ್ರಾರ್ಥಿಸಬೇಕು. Amen. Amen. Wherever I go, whichever family we visit, I tell you, we will keep family prayer there. ಎಲ್ಲಿಗಾಗಲೂ ಕೂಡ ನಾವು ಹೋಗಲಿ, ಯಾವ ಕುಟುಂಬದಲ್ಲಿ ಹೋಗಿದ್ರೆ ಕೂಡ ಊರಿಗಳಲ್ಲಿ ಅಲ್ಲಿ ಹೋಗಿದ್ದಾಗ ಕುಟುಂಬವನ್ನೆಲ್ಲ ಕೂಡಿಸಿ ಕುಟುಂಬ ಪ್ರಾರ್ಥನೆಯಲ್ಲಿ ನಡೆಸುತ್ತೇವೆ. We know that there is a power in that. ನಮಗೂ ಗೊತ್ತಿದೆ ಅದರಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಎಂದು. We know that will work out. ನಮಗೆ ಗೊತ್ತಿದೆ ಅದು ಕಾರ್ಯ ಮಾಡುತ್ತದೆ ಎಂದು. Hallelujah. Hallelujah. We are not expecting only the big crusades. ನಾವು ದೊಡ್ಡ ದೊಡ್ಡ ಕೂಟಗಳೇ ನಡೆಸಬೇಕಂತ ಅದನ್ನೇ ಎದುರು ನೋಡುವುದಿಲ್ಲ. If two people also, if one person also will gather and pray, ಇಬ್ಬರು ಇದ್ರೆ ಕೂಡ ಒಬ್ಬರಿದ್ರೆ ಕೂಡ ಅಲ್ಲಿ ಮನೆಗೆ ಹೋಗುವಾಗ ಅಲ್ಲಿ ಕೂಡಿ ಸೇರಿ ಪ್ರಾರ್ಥಿಸುತ್ತೇವೆ. That may be early morning, that may be night time. ಅದು ಬೆಳಗ ಮುಂಜಾನೆ ಆಗಿರಬಹುದು, ರಾತ್ರಿ ಸಮಯದಲ್ಲಿ ಆಗಿರಬಹುದು. But we have to gather and pray. ಆದರೆ ನಾವು ಸೇರಿ ಪ್ರಾರ್ಥಿಸಬೇಕು. Hallelujah. Hallelujah. Make sure from now practicing family prayer. ಕುಟುಂಬ ಪ್ರಾರ್ಥನೆಗಳನ್ನು ಈಗದಿಂದ ಪ್ರಾರ್ಥಿಸಿಕೊಳ್ಳುವುದಕ್ಕೆ ಖಚಿತಪಡಿಸಿಕೋ. Acts 10th chapter 2nd verse. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ. There was a man, pagan person, Cornelius. ಕೊರ್ನೇಲಿಯಸ್ ಅನ್ನುವಂತ ಅನ್ಯ ವ್ಯಕ್ತಿ ಇದ್ದಾರೆ. So if Bible says he fear God, ಸತ್ಯವೇದ ಹೇಳ್ತದೆ ಆತನು ದೇವರಿಗೆ ಭಯಪಡುವಂತ ವ್ಯಕ್ತಿ. one person only, Cornelius name written, but not all his family members name not written. ಕೊರ್ನೇಲಿಯಸ್ ಹೆಸರು ಮಾತ್ರ ಬರೆಯಲ್ಪಟ್ಟಿದೆ. ಕೊರ್ನೇಲಿಯಸ್ ಕುಟುಂಬದಲ್ಲಿರುವಂತ ಎಲ್ಲರ ಹೆಸರುಗಳು ಬರೆಯಲ್ಪಟ್ಟಿಲ್ಲ ಬೈಬಲ್ನಲ್ಲಿ. But here says fear God all his house and pray to God always. ಯಾವಾಗಲೂ ಈತನೇನಂದ್ರೆ ದೇವರಿಗೂ ಭಯಪಡುವಂತ ವ್ಯಕ್ತಿ ಕುಟುಂಬವನ್ನೆಲ್ಲ ಸೇರಿಸಿಕೊಂಡು
ದೇವರನ್ನು ಪ್ರಾರ್ಥಿಸುವಂತ ವ್ಯಕ್ತಿ. Because he fear God, he make all people to fear God. ದೇವರಲ್ಲಿ ಆತನಿಗೆ ಭಯ ಉಂಟು, ಅಂದ್ರೆ ದೇವರಕ್ಕೂ ಭಯಪಡುವಂತ ವ್ಯಕ್ತಿ. ಅದಕ್ಕಾಗಿ ಎಲ್ಲರನ್ನೂ ಕೂಡ ಕುಟುಂಬದಲ್ಲಿರುವವರನ್ನು ಕೂಡ ದೇವರಿಗೆ ಭಯಪಡುವಂತೆ ನಡೆಸುತ್ತಿದ್ದಾನೆ. He is alone fear God. ಆತನಿಗೊಬ್ಬನಿಗೆ ದೇವರ ಭಯವಿತ್ತು. But he made all family members to fear God. ಎಲ್ಲ ಕುಟುಂಬದಲ್ಲಿರುವಂತ ಇತರರು ಕೂಡ ದೇವರ ಭಯದಲ್ಲಿ ಬರುವಂತೆ ತೆಗೆದುಕೊಂಡು ಬಂದಿದ್ದಾನೆ. And also he prayed to God always with the family. ಯಾವಾಗಲೂ ಕುಟುಂಬದೊಂದಿಗೆ ಸೇರಿ ಆತನು ಪ್ರಾರ್ಥಿಸುವವನು. Hallelujah. Hallelujah. That's what when invited Peter to share some words. ಅದಕ್ಕಾಗಿ ಪೇತ್ರನನ್ನು ಆಹ್ವಾನಿಸಿರುವಾಗ ಸ್ವಲ್ಪ ವಾಕ್ಯಗಳನ್ನು ಹಂಚುವಂತೆ he had a habit to gather his family members. ತನ್ನ ಕುಟುಂಬ ಜನರೆಲ್ಲರನ್ನು ಅವರ ಸಂಬಂಧಿಕರೆಲ್ಲರನ್ನು ಕೂಡ ಸೇರಿಸಿದ. Not only his family members, he called all the relatives also. ಎಲ್ಲರನ್ನು ಕೂಡ ಸುತ್ತಮುತ್ತಲು ಅವರ ಸ್ನೇಹಿತರನ್ನೆಲ್ಲರನ್ನು ಕೂಡ ಸಂಬಂಧಿಕರನ್ನು ಕರೆದಿದ್ದಾನೆ ಆ ಪ್ರಾರ್ಥನೆಗೆ. Nowadays what many believers think, ಬಹಳಷ್ಟು ವಿಶ್ವಾಸಿಗಳು ಈ ದಿವಸಗಳಲ್ಲಿ ಏನು ಯೋಚಿಸ್ತಾರೆ, no need of Peter to come, I only will go to the Peter. ಪೇತ್ರನು ಬರೋದು ಬೇಕಾಗಿಲ್ಲ, ಮನೆಗೆ ನಾನೇ ಪೇತ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು go to Peter lodge. ನಾನೇ ಲಾಡ್ಜ್, ಪೇತ್ರನು ಲಾಡ್ಜದಲ್ಲಿ ಇದ್ದಾನೆ, ಆ ಲಾಡ್ಜದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು I will meet him, I will take some prayers from him. ಅಲ್ಲಿಗೆ ಹೋಗಿ ನಾನು ಆತನ ಭೇಟಿಯಾಗಿ ಅಲ್ಲಿ ಆತನಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಬರುತ್ತೇನೆ. Alone you want blessings. ಎಲ್ಲ ಒಬ್ಬನೇ ಅವರಿಗೆ ಆಶೀರ್ವಾದಗಳು ಬೇಕು. Alone you want to listen revelations. ಒಬ್ಬನೇ ಎಲ್ಲ ಪ್ರಕಟಣೆಗಳು ಕೇಳಬೇಕಂತ ಆಸೆ. Alone you want to know what is God's call in his life. ದೇವರ ಚಿತ್ತವು ಕರೆ ಏನೋ ಅವನೊಬ್ಬನೇ ತಿಳ್ಕೋಬೇಕಂತ ಆಶೆ ಅವರಿಗೆ. But here Cornelius, ಇಲ್ಲಿ ಕೊರ್ನೇಲಿಯಸ್, he didn't go to Peter, he called Peter to come to his house. ಹೋಗಲಿಲ್ಲ, ಪೇತ್ರನೇ ಕರೆದು ಎಲ್ಲರನ್ನೂ ಕೂಡ ಸೇರಿಸಿದನು. Hallelujah. Hallelujah. Because of that the salvation came to him, salvation came to his family members, salvation came to all neighbors also. ಈ ಕಾರಣದಿಂದ ಈ ಒಂದು ರಕ್ಷಣೆ ಅನ್ನುವಂಥದ್ದು ಕೊರ್ನೇಲಿಯಸ್ಗೆ, ಅವರ ಕುಟುಂಬ ಜನರಿಗೆ, ಹಿರಿಯರು, ಅಲ್ಲಿರುವಂಥ ಸುತ್ತಮುತ್ತಲ ಎಲ್ಲ ಜನರಿಗೆ, ನೆರಳಿರುವವರಿಗೆ ಎಲ್ಲರಿಗೆ ಬಂದಿದೆ. When you conduct prayers, I tell you, your neighbors also they listen what you are praying. ನೀವು ಕುಟುಂಬದ ಪ್ರಾರ್ಥನೆಗಳನ್ನು ನಡೆಸುವಾಗ, ಕುಟುಂಬವಾಗಿ ಸೇರುವಾಗ ನಿಮ್ಮ ಬಗಲಿಗಿರುವವರು ಕೂಡ ಕೇಳುತ್ತಾರೆ ನೀವೇನು ಪ್ರಾರ್ಥಿಸ್ತಾ ಇದ್ದೀವೆಂದು. They will listen your worship. ನಿನ್ನ ಆರಾಧನೆ ಅವರು ಕೇಳುತ್ತಾರೆ. In the beginning they may talk against you, but I tell you slowly they will submit because of God's presence. ಪ್ರಾರಂಭದಲ್ಲಿ ನಿನಗೆ ವಿರುದ್ಧವಾಗಿ ಮಾತನಾಡಬಹುದು ಏನಾದರೂ, ಆದರೆ ಮೆಲ್ಲಕ್ಕೆ ನೀನು ದಿನಾಲು ಪ್ರಾರ್ಥನೆ ಮಾಡುವುದರಿಂದ ದೇವರ ಸನ್ನಿಧಿಯನ್ನು ನೋಡುತ್ತಾ ಕೇಳುತ್ತಾ ಮೆಲ್ಲಕ್ಕೆ ನಿನಗೆ ಹತ್ತಿರಕ್ಕೆ ಬರ್ತಾರೆ. Because of God's presence, because of God's word, everybody will change. ದೇವರ ಸನ್ನಿಧಿಯಿಂದ ಬದಲಾಯಿಸಲ್ಪಡ್ತಾರೆ ಅವರು ಸಹ. Hallelujah. Hallelujah. I tell you, when you conduct this type of prayers, in years to come you will be glad for what God did in your life. ಕುಟುಂಬ ಪ್ರಾರ್ಥನೆಗಳನ್ನು ಈ ರೀತಿಯಲ್ಲಿ ನೀವು ನಡೆಸಿಕೊಳ್ಳುವಾಗ ಬರುವಂತ ವರ್ಷಗಳಲ್ಲಿ ನೀವು ಬಹಳಷ್ಟು ಆನಂದ ಪಡ್ತೀಯಾ, ದೇವರು ಈ ಪ್ರಾರ್ಥನೆಗಳಿಂದ ಆಶೀರ್ವದಿಸಿದ್ದಾನೆಂದು. Many people they don't pray together in the family. That's what terrible things they are facing today. ಕುಟುಂಬದಲ್ಲಿ ಸೇರಿ ಬಹಳಷ್ಟು ಜನರು ಪ್ರಾರ್ಥಿಸದೆ ಕಾರಣ ಭಯಂಕರವಾಗಿರುವಂಥ ವಿಷಯಗಳು ಕುಟುಂಬಗಳಲ್ಲಿ ಆಗುತ್ತಾ ಇದೆ ಈ ದಿವಸಗಳಲ್ಲಿ. I tell you once again, if you are not start now you start. ಒಂದು ವೇಳೆ ಇನ್ನು ಪ್ರಾರಂಭಿಸಲಿಲ್ಲ ಕುಟುಂಬ ಪ್ರಾರ್ಥನೆಗಳಂದ್ರೆ ಈಗಲೇ ಪ್ರಾರಂಭಿಸು. If you are not doing it, start now. ಇನ್ನು ಪ್ರಾರಂಭಿಸಲಿಲ್ಲ ಪ್ರಾರ್ಥನೆಗಳಂದ್ರೆ ಪ್ರಾರಂಭಿಸು. If you are already doing it, ಒಂದು ವೇಳೆ ಆಗಲೇ ಪ್ರಾರಂಭ ಮಾಡಿ ನೀವು ಪ್ರಾರ್ಥನೆಗಳು ಮಾಡ್ತಾ ಇದ್ದಂದ್ರೆ don't stop it. ಅದನ್ನು ನಿಲ್ಲಿಸಬೇಡ. Hallelujah. Hallelujah. If you are religiously or lightly, if you are doing, ಒಂದು ವೇಳೆ I tell you spiritually, seriously you do it. ಒಂದು ವೇಳೆ ಧಾರ್ಮಿಕವಾಗಿ ಏನೋ ಸರಳವಾಗಿ ಏನೋ ಪ್ರಾರ್ಥನೆ ಮಾಡಬೇಕಂದ್ರೆ ಮಾಡಬೇಕು ಕುಟುಂಬ ಪರವಾಗಿ ಅಂತ ನೀನು ಮಾಡ್ತಾ ಇದ್ರೆ, ನೀನು ಗಂಭೀರವಾಗಿ ತೆಗೆದುಕೊಂಡು ಈ ದಿನದಿಂದ ಇದು ಪ್ರಾಮುಖ್ಯವಾದದಂತ ನೀನು ಮನಸ್ಸಕ್ಕೆ ಹಚ್ಚಿಕೊಂಡು ಈ ಪ್ರಾರ್ಥನೆಗಳನ್ನು ಮಾಡು. Seriously you do it, family prayer. ಪ್ರಾರ್ಥನಾ ಕುಟುಂಬ ಪ್ರಾರ್ಥನೆಗಳನ್ನು ಗಂಭೀರವಾಗಿ ನೀನು ಮಾಡು. This is most important thing in the family. ಕುಟುಂಬದಲ್ಲಿ ಇದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ವಿಷಯವಾಗಿದೆ. This will work out. ಇದು ಖಚಿತವಾಗಿ ಕಾರ್ಯವಾಗುತ್ತದೆ. How may be stubborn your husband, how may be stubborn your wife, how may be stubborn your children. ನಿನ್ನ ಮಕ್ಕಳಾಗಿರಬಹುದು, ನಿನ್ನ ಮಕ್ಕಳು ಎಷ್ಟು ಕಠಿಣವಾದರಾಗಿರಬಹುದು, ನಿನ್ನ ಗಂಡನ ಎಷ್ಟು ಕಠಿಣ ಉಳ್ಳವನಾಗಿರಬಹುದು, ನಿನ್ನ ಹೆಂಡತಿ ಎಷ್ಟು ಕಠಿಣ ಉಳ್ಳವಳಾಗಿರಬಹುದು. But when you pray together, ಆದರೆ ಕುಟುಂಬ ಪ್ರಾರ್ಥನೆಗೆ ಎಲ್ಲರೂ ಸೇರಿ ಮಾಡುವಾಗ ಕಾರ್ಯವನ್ನು ನೋಡ್ತೀಯ. When you listen your children praying, ಕುಟುಂಬ ಪ್ರಾರ್ಥನೆಯಲ್ಲಿ ಅವರು ದೇವರ ವಾಕ್ಯಗಳನ್ನು ನೆನಪಿನ ವಾಕ್ಯಗಳನ್ನು ಹೇಳುತ್ತಾ ಇರುವಾಗ ನೀನು ಕೇಳ್ತೀಯ. songs in the family, ಕುಟುಂಬದಲ್ಲಿ ಹಾಡುಗಳನ್ನು ಹಾಡುತ್ತಾ ಇರುವಾಗ some parents' hearts will be touched.
ತಂದೆ ತಾಯಿಗಳು ಕೂಡ ಮುಟ್ಟಲ್ಪಡ್ತಾರೆ. Hallelujah. ಹಲ್ಲೆಲೂಯಾ. Some children hearts will be touched. ಕೆಲವು ಮಕ್ಕಳ ಮನಸ್ಸುಗಳು ಮುಟ್ಟಲ್ಪಡ್ತವೆ. God visit them. ದೇವರು ಅವರನ್ನು ಭೇಟಿ ಮಾಡುತ್ತಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. God is so gracious. ದೇವರು ಎಷ್ಟು ಕರುಣೆ ಉಳ್ಳವನು. So Acts 21st chapter 9th verse. ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 9ನೇ ವಚನವು. Philip had 4 daughters. ಫಿಲಿಪ್ಪನಕ್ಕೆ 4 ಮಕ್ಕಳಿದ್ದಾರೆ, ಕುಮಾರ್ತೆಗಳಿದ್ದಾರೆ. Bible says they even prophesizing at home. ಮನೆಯಲ್ಲಿ ಅವರು ಪ್ರವಚನಗಳು ಕೂಡ ಹೇಳುತ್ತಿದ್ರು. How they are prophesizing without family prayer? How can they prophesize? ಕುಟುಂಬ ಪ್ರಾರ್ಥನೆಗಳಿಲ್ಲದೆ ಹೇಗೆ ಅವರು ಪ್ರವಚನಗಳು ಹೇಳುವುದಕ್ಕೆ ಆಗುತ್ತದೆ? Philip evangelist was encouraging his daughters. ಎವಾಂಜಲಿಸ್ಟ್ ಸುವಾರ್ತಿಕನಾಗಿರುವಂಥ ಫಿಲಿಪ್ಪನು ತನ್ನ ಮಕ್ಕಳನ್ನು ಹೆಣ್ಮಕ್ಕಳನ್ನು ಉತ್ತೇಜಿಸ್ತಾ ಇದ್ದನು ಪ್ರವಚನಗಳು ಹೇಳುವಂತೆ. Even Paul visited his house, they were prophesying. ಪೌಲನು ಕೂಡ ಅವರ ಮನೆಯನ್ನು ದರ್ಶಿಸಿರುವಾಗ ಅವರು ಪ್ರವಚನಗಳು ಪ್ರವಚಿಸ್ತಾ ಇದ್ರು. Family prayers, daughters were prophesying. ಕುಟುಂಬ ಪ್ರಾರ್ಥನೆಗಳಲ್ಲಿ ಅವರ ಕುಮಾರ್ತೆಗಳು ಪ್ರವಚಿಸ್ತಾ ಇದ್ರು. I tell you, you can encourage your daughters, you can encourage your sons. ನಾನು ಹೇಳ್ತಾ ಇದ್ದೆ, ನಿಮ್ಮ ಕುಮಾರ್ತೆಗಳನ್ನಾಗಿರ್ಬೋದು ಕುಮಾರಗಳನ್ನಾಗಿರ್ಬೋದು ನೀನು ಉತ್ತೇಜಿಸಬಹುದು. You send your children for tuition, but not you don't teach your children God's word. ನೀವೇನೋ ಮಕ್ಕಳನ್ನು ಟ್ಯೂಷನ್ ಅಂತ ಕಳಿಸ್ತೀರಿ, ಆದರೆ ದೇವರ ವಾಕ್ಯವನ್ನು ನೀವು ಬೋಧಿಸುವುದಕ್ಕೆ. I'm not telling don't send you tuitions. ಟ್ಯೂಷನ್ಸ್ ಕಲಿಸಬೇಡ ಅಂತ ಹೇಳ್ತಾ ಇಲ್ಲ. But I tell you teach the word. ಆದರೆ ದೇವರ ವಾಕ್ಯವನ್ನು ಕಲಿಸಿರಿ, teach the spiritual things to your children. ನಿನ್ನ ಮಕ್ಕಳಿಗೆ ಆತ್ಮೀಯವಾಗಿರುವಂತ ವಿಷಯಗಳನ್ನು ಬೋಧಿಸಿರಿ. Evangelist knows that these spiritual things are very important. ಆ ಒಂದು ಸುವಾರ್ತಿಕನಾಗಿರುವಂತ ಫಿಲಿಪ್ಪನಿಗೆ ಗೊತ್ತಿದೆ ಈ ಪ್ರಾಮುಖ್ಯವಾಗಿರುವಂತ ಆತ್ಮೀಯ ವಿಷಯಗಳು ಬಹಳ ಮುಖ್ಯವಂತು. Daughters, they are virgins. Without, I tell you, before marriage only they learn to prophesize. ಅವರು ಕನ್ನಿಕೆಗಳಾಗಿದ್ರು, ಇನ್ನು ಅವರು ಆ ಪ್ರಾರ್ಥನಾ ಸಮಯದಲ್ಲಿ ಅವರು ಪ್ರವಚಿಸುವುದು ಪ್ರಾರಂಭಿಸುತ್ತಾ ಇದ್ರು. But I tell you, nowadays no family members are prophesying. ಈ ದಿವಸಗಳಲ್ಲಿ ಕುಟುಂಬದಲ್ಲಿ ಯಾರು ಕೂಡ ಪ್ರವಚನಗಳು ಹೇಳುವುದಿಲ್ಲ. I tell you, if you don't encourage, you cannot prophesize, you cannot teach your children to prophesize also. ನೀನು ಮಕ್ಕಳನ್ನು ಉತ್ತೇಜಿಸುತ್ತಾ ದೇವರ ವಾಕ್ಯದಲ್ಲಿ ದೇವರ ಬೋಧನದಲ್ಲಿ ಬೆಳೆಸದೇ ಇದ್ರೆ ನೀನು ಪ್ರವಚಿಸುವುದಿಲ್ಲ, ಅವ್ರನ್ನು ಪ್ರವಚಿಸುವುದಕ್ಕೆ ನೀನು ತರ್ಫೀದು ಕೊಡೋದಿಲ್ಲ. Acts 11 chapter 14th verse says, ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, thy house shall be saved. ನಿನ್ನ ಮನೆಯೆಲ್ಲ ರಕ್ಷಿಸಲ್ಪಡುತ್ತದೆ, ನಿನ್ನ ಕುಟುಂಬವು ರಕ್ಷಿಸಲ್ಪಡುತ್ತದೆ. God is saying to Cornelius, ಕೊರ್ನೇಲಿಯಸ್ಗೆ ದೇವರು ಹೇಳ್ತಾ ಇದ್ದಾರೆ, thy house shall be saved. Call Peter, he will tell the words. ಪೇತ್ರನ್ನು ಕಳಿಸು, ಆತನು ಮಾತುಗಳನ್ನು ಹೇಳುತ್ತಾನೆ, ನಿನ್ನ ಕುಟುಂಬವೆಲ್ಲ ರಕ್ಷಿಸಲ್ಪಡುತ್ತದೆ. ಅದಕ್ಕಾಗಿ God is focusing family. ದೇವರು ಕುಟುಂಬದ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. God never said call Peter, you will be saved. ಮೋಶನ್ ಕರಿ ನೀನು ರಕ್ಷಿಸಲ್ಪಡ್ತಿ ಅಂತ ಹೇಳಿಲ್ಲ. Thy house shall be saved. Call Peter, he will tell the words. ನಿನ್ನ ಮನೆಯೆಲ್ಲ ರಕ್ಷಿಸಲ್ಪಡುತ್ತದೆ, ಪೇತ್ರನು ಕರಿ ಅಂತ ಆತನ ವಾಕ್ಯವನ್ನು ಸಾರುತ್ತಾನೆ ಎಂದು ಹೇಳಿದ್ದಾರೆ. I can give example because of family prayers, all family members got saved. I can give many examples. ಬಹಳಷ್ಟು ಉದಾಹರಣೆಗಳನ್ನು ಸಭಾಪಾಲಕರು ಹೇಳುತ್ತಾರೆ. ಕಾರಣ ಕುಟುಂಬ ಪ್ರಾರ್ಥನೆಗಳಿರುವಂತ ಮನೆಯಲ್ಲಿ ಕುಟುಂಬಗಳೆಲ್ಲರೂ ಕೂಡ ಜನರೆಲ್ಲರೂ ರಕ್ಷಿಸಲ್ಪಟ್ಟಿದ್ದು. Everybody in the family must gather together and pray. ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ಸೇರಿ ಪ್ರಾರ್ಥಿಸಬೇಕು. Many parents what they do, now my son come to the 10th standard, that's what, let him go and study, we will pray. ಬಹಳಷ್ಟು ತಂದೆಗಳು ಏನಂತಾರೆ, ಈಗ ನಮ್ಮ ಮಗ 10ನೇ ಕ್ಲಾಸ್ಗೆ ಬಂದಿದ್ದಾನೆ, ಆತನು ಹೋಗಿ ಓದಿಕೊಳ್ಳಲಿ, ನಾವು ಸೇರಿ ಪ್ರಾರ್ಥಿಸ್ತೇವೆ ಅಂತಾರೆ. Then he will go to the intermediate second year, that is also very important. ಆದ ನಂತರ PUC 2ನೇ ವರ್ಷಕ್ಕೆ ಹೋಗ್ತಾನೆ, ಅದು ಕೂಡ ಪ್ರಾಮುಖ್ಯವಾದದ್ದು ಅಂತ ಹೇಳ್ತಾರೆ. ಮತ್ತೆ so later the children will tell that I have a tuition, I don't come to the church service. ಆದ ನಂತರ ಮೆಲ್ಲಕ್ಕೆ ಅವರು ಏನಂತಾರೆ ಅಂದ್ರೆ, ನನಗೆ ಟ್ಯೂಷನ್ ಇದೆ, ಚರ್ಚ್ ಆರಾಧನೆಗೆ ಬರಲ್ಲ ಅಂತ ಹೇಳ್ತಾರೆ. Because the same time we have a tuition, that's what I don't come. ಯಾಕಂದ್ರೆ ಇದೇ ಚರ್ಚ್ ಆರಾಧನಾ ಸಮಯದಲ್ಲೇ ಟ್ಯೂಷನ್ ಇದೆ, ನಾನು ಬರಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ. Like the same way they will lose the children. ಅದೇ ರೀತಿಯಲ್ಲಿ ಮೆಲ್ಲಕ್ಕೆ ಮಕ್ಕಳನ್ನು ಅವರ ಜೀವನದಲ್ಲಿ ದೇವರಿಂದ ದೂರವಾಗಿ ಕಳೆದುಕೊಳ್ತಾರೆ. I tell you, first prominence giving to God in the family is very important. ಕುಟುಂಬದಲ್ಲಿ ಮೊದಲನೇ ಪ್ರಾಮುಖ್ಯತೆ ದೇವರಿಗೆ ಕೊಡುವುದು ಬಹಳ ಪ್ರಾಮುಖ್ಯವಾದದ್ದು. There are many children learn the education, got the job, got the good family, but they were destroyed.
ಬಹಳಷ್ಟು ಕುಟುಂಬದಲ್ಲಿ ಮಕ್ಕಳು ಚೆನ್ನಾಗಿ ಓದಿಕೊಂಡು ಒಳ್ಳೆಯ ಕೆಲಸಗಳನ್ನು ಪಡೆದುಕೊಂಡು ಕುಟುಂಬಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ದೇವರಕ್ಕೆ ಕುಟುಂಬದಲ್ಲಿ ಪ್ರಾಮುಖ್ಯತೆ ಕೊಡದೆ, ಅದು ಗೊತ್ತಾಗದೆ ಅವರು ನಾಶವಾಗಿದ್ದಾರೆ. They don't know how to lead their family. ಅವರ ಕುಟುಂಬಗಳನ್ನ ಹೆಂಗ ನಡೆಸಬೇಕು ಮಕ್ಕಳಿಗೂ ಗೊತ್ತಿಲ್ಲ. ದೊಡ್ಡವರಾದ ಮೇಲೆ As a parents, if you don't teach your children, don't teach your husband or your wife, you will be failed. ಮಕ್ಕಳಿಗೆ ಮತ್ತೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ನೀವು ದೇವರ ವಾಕ್ಯದ ಪ್ರಕಾರವಾಗಿ ಬೋಧಿಸಿಕೊಳ್ಳದೇ ಇದ್ರೆ ನೀವು ಸೋತು ಹೋಗುತ್ತೀರಾ ಜೀವನದಲ್ಲಿ. Hallelujah. ಹಲ್ಲೆಲೂಯಾ. I tell you, pick up any time. That may be what available. Our time is available. ನಿಮಗೆ ಯಾವ ಸಮಯ ಅನುಕೂಲವಾಗಿರುತ್ತದೋ ಆ ಸಮಯದಲ್ಲಿ ಪ್ರಾರ್ಥನೆ ಹಿಡ್ಕೊಳ್ರಿ. If evening that is best time for you, evening we take ಒಂದು it. ವೇಳೆ ಸಂಜೆ ಸಮಯ ನಿಮ್ಗೆ ಅನುಕೂಲವಾಗಿದ್ರೆ ಸಂಜೆ ಸಮಯ ಪ್ರಾರ್ಥನೆ ಹಿಡ್ಕೊಳ್ರಿ. Night time, early morning, whatever the time is convenient to you. ನಿಮಗೆ ಯಾವ್ದು ಅನುಕೂಲನೋ ಆ ಸಮಯ, ಅದು ಬೆಳಗ ಮುಂಜಾನೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಕೂಡಿ ಸೇರುವಂತ ಸಮಯದಲ್ಲಿ ನೀವು It will help you. So begin now. ಅದು ಬಹಳಷ್ಟು ನಿಮ್ಗೆ ಸಹಾಯಕರವಾಗಿರ್ತದೆ. ಅದಕ್ಕಾಗಿ ನೀವು ಪ್ರಾರಂಭಿಸಿರಿ. Some family members says that I am so busy, I don't have time. ಕೆಲವು ಕುಟುಂಬ ಜನರು ಹೇಳ್ತಾರೆ, ನಾನು ಬಹಳಷ್ಟು ಬ್ಯುಸಿ ಆಗಿದೆ, ನನಗೆ ಸಮಯವೇ ಇಲ್ಲ ಎಂದು. They will say that I have so much work. ನನಗೆ ಬಹಳಷ್ಟು ಕೆಲಸವಿದೆ ಅಂತ ಹೇಳ್ತಾರೆ. Some children will say I have to study. ಕೆಲವು ಮಕ್ಕಳು ಹೇಳ್ತಾರೆ, ನಾನು ಓದಬೇಕು ಅಂತ I ಹೇಳ್ತಾರೆ. am busy in business. ಕೆಲವರು ಏನೋ ವ್ಯಾಪಾರದಲ್ಲಿ ನಾನು ಬ್ಯುಸಿ ಆಗಿದ್ದೇನೆ ಅಂತಾರೆ. Then later they will say that I am very busy watching TV. ಆದ ನಂತರ ನಾನು ಟಿವಿ ನೋಡುವುದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. I tell you, such people cannot pray together. ಅಂತ ತರದ ಜನರು ಬ್ಯುಸಿ ಅನ್ನುವರು ಕೂಡ ಸೇರಿ ಕುಟುಂಬವಾಗಿ ಪ್ರಾರ್ಥಿಸಲು ಆಗುವುದಿಲ್ಲ. Hello, are you listening what I am saying? ಹೇಳುವುದು ಕೇಳ್ತಾ ಇದ್ದೀರಾ? Change that attitude. ನಿಮ್ಮ ಒಂದು ಮನೋಭಾವನನ್ನು ಬದಲಾಯಿಸಿಕೊಳ್ಳ್ರಿ. When you change the attitude and do that what I am saying, ನಿಮ್ಮ ಮನೋಭಾವವನ್ನು ಬದಲಾಯಿಸಿಕೊಂಡು ಇರುವಂತ ಆಲೋಚನೆಗಳನ್ನು ತೆಗೆದುಬಿಟ್ಟು ಸಭಾಪಾಲಕರು ಹೇಳುವಂತ ವಿಷಯಗಳನ್ನು ಹಿಂಬಾಲಿಸ್ರಿ. you have a greater results, I tell you. ನಾವು ಹೇಳ್ತಾ ಇದ್ದೇವೆ, ದೊಡ್ಡ ಒಂದು ಪ್ರಭಾವವುಳ್ಳುವಂತ ಒಂದು ಉತ್ತೀರ್ಣತೆ ನಿಮಗೆ ಇರುತ್ತದೆ. ಫಲಿತಾಂಶವು ನಿಮಗೆ I am ಇರುತ್ತದೆ. not saying for 1 month. ಒಂದು ತಿಂಗಳ ಮಾಡ್ರಿ ಅಂತ ಹೇಳ್ತಾ ಇಲ್ಲ. I am not saying for 6 months. 6 ತಿಂಗಳು ಮಾಡ್ರಿ ಅಂತ ಹೇಳ್ತಾ ಇಲ್ಲ. I am not saying for 1 year. 1 ವರ್ಷ ಮಾಡ್ರಿ ಈಗ ಅಂತ ಹೇಳ್ತಾ ಇಲ್ಲ. I am not telling that only for up to your education, up to your children education do ನಿಮ್ಮ it. ಮಕ್ಕಳ ಒಂದು ವಿದ್ಯಾಭ್ಯಾಸ ತನಕ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಈ Up to your ಪ್ರಾರ್ಥನೆಗಳು children marriage do it. I never say ಮಕ್ಕಳ that. ಮದುವೆ ಆದ ತನಕ ಪ್ರಾರ್ಥನೆ ಮಾಡ್ರಿ ಅಂತ ಕುಟುಂಬ How ಪ್ರಾರ್ಥನೆ long ತಿಳಿಸಿ. you stay in that family, that much long you have to go for ಆ family ಕುಟುಂಬದಲ್ಲಿ prayers. ನೀನು ಎಷ್ಟು ಕಾಲ ಇರುತ್ತೀಯೋ ಅಷ್ಟುವರೆಗೆ ಆ ಕುಟುಂಬದಲ್ಲಿ ನೀನು ಪ್ರಾರ್ಥನೆಗಳು ನಡೆಸಬೇಕು. Hallelujah. ಹಲ್ಲೆಲೂಯಾ. Take advantage of family prayer and lead all your family into godliness. ಕುಟುಂಬ ಪ್ರಾರ್ಥನೆ ಅನುಕೂಲವಾಗಿ ತೆಗೆದುಕೊಂಡು ಜನರನ್ನೆಲ್ಲರನ್ನು ಕುಟುಂಬ ಜನರನ್ನು ದೇವರಲ್ಲಿ ತೆಗೆದುಕೊಂಡು ಬರ್ರಿ. God will see you, your heart. ದೇವರು ನಿನ್ನ ಹೃದಯವನ್ನು ನೋಡ್ತಾನೆ. He will increase the talents. ನಿನಗೂ ತಲಾಂತಗಳನ್ನ ಹೆಚ್ಚು ಮಾಡ್ತಾನೆ. He will increase the gifts. ಆತ ನಿನಗೂ ಕೊಟ್ಟಿರುವ ಬಹುಮಾನಗಳನ್ನ He ಹೆಚ್ಚು will ಮಾಡ್ತಾನೆ. increase the knowledge. ನಿನಗೂ ತಿಳುವಳಿಕೆಯನ್ನು ಹೆಚ್ಚು ಮಾಡ್ತಾನೆ. What you have when you use that, ನಿನಗೂ ಏನು ಕೊಡಲ್ಪಟ್ಟಿದ್ದೋ ಅದನ್ನು ಉಪಯೋಗಿಸ್ತಾ ಇರುವಾಗ He will give more. ಆತನು ಇನ್ನೂ ಹೆಚ್ಚಾಗಿ ನಿಮಗೆ ಕೊಡ್ತಾನೆ. That's what word of God says. ಅದೇ ದೇವರ ವಾಕ್ಯ ಹೇಳೋದು. If you don't use what you have, that will be taken out. ನಿನಗೆ ಏನು ಕೊಡಲ್ಪಟ್ಟಿದ್ದೋ ಅದು ನೀನು ಉಪಯೋಗಿಸಲಿಲ್ಲ ಅಂದ್ರೆ ಅದು ಕೂಡ ತೆಗೆದು ಹಾಕಲ್ಪಡ್ತದೆ ನಿನ್ನಿಂದ. Hallelujah. Hallelujah. You know, I have seen some children 4 years, 5 years ಕೆಲವು children ಮಕ್ಕಳನ್ನು ಸಭಾಪಾಲಕರು ನೋಡಿದ್ದಾರೆ, 4 ವರ್ಷ 5 ವರ್ಷ ಮಕ್ಕಳು in prayer, in evening prayers, they speak in tongues. ಆ ಸಂಜೆ ಪ್ರಾರ್ಥನೆಗಳಲ್ಲಿ ಕೂಡ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ 4 ಇರ್ತಾರೆ. years, 3 years, 5 years children. 3, 4, 5 ವರ್ಷಗಳ ಮಕ್ಕಳು. I am very happy for that. ಅದಕ್ಕಾಗಿ ಬಹಳ ಸಂತೋಷ They have not ಪಡ್ತಾರೆ. learned here, they are learned in family ಅವರು prayers. ಕುಟುಂಬ ಪ್ರಾರ್ಥನೆಗಳಲ್ಲಿ ಕಲ್ತಿದ್ದಾರೆ ತಂದೆ ತಾಯಿಗಳು ನೋಡಿ. Children must learn speaking in tongues at home only. ಮನೆಯಲ್ಲೇ ಅವರು ಕಲಿಯಬೇಕು ಅನ್ಯ ಭಾಷೆಗಳಲ್ಲಿ They ಮಾತನಾಡುವುದು. will see the parents, they will speak in tongues. ಅನ್ಯ ಭಾಷೆಗಳಲ್ಲಿ ತಂದೆ ತಾಯಿಗಳು ನೋಡಿ ಅವರು ಕೂಡ ಪ್ರಾರಂಭಿಸುತ್ತಾರೆ. Hallelujah. Hallelujah. They will learn the word, they will learn the song, they will learn speaking in tongues. ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು, ವಾಕ್ಯಗಳನ್ನು ಕೇಳುವುದು, ಮತ್ತೆ ವಾಕ್ಯಗಳನ್ನು ಕಲಿಯುತ್ತಾರೆ, ಮತ್ತೆ ಅದೇ ರೀತಿಯಲ್ಲಿ ಹಾಡುಗಳನ್ನು ಕಲಿಯುತ್ತಾರೆ ಪ್ರಾರ್ಥನೆಗಳಲ್ಲಿ. Take serious about your family, otherwise you alone are wasting your family. ನಿನ್ನ ಕುಟುಂಬದ ಕುರಿತು ನೀನು ಗಂಭೀರವಾಗಿ ತೆಗೆದುಕೋ, ಇಲ್ಲದಿದ್ರೆ ನೀನೇ ಕುಟುಂಬವನ್ನೆಲ್ಲ ಕೂಡ ಬಿಟ್ಟುಕೊಟ್ಟು ವೇಸ್ಟ್ ಮಾಡ್ತಾ ಇದೆಯಾ ಸಮಯವನ್ನು. Hallelujah. If children, one children is very interested in athletes,
ಯಾರಿಗಾದ್ರೂ ಓಟದಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಆಗಿದ್ರೆ, If one child is interested in athletes, ಆ ಒಂದು ಆಟಗಳಲ್ಲಿ ಒಬ್ಬ ಮಗುಗೂ ಇಂಟ್ರೆಸ್ಟ್ ಇದ್ರೆ, mother or father take them into the ground and give the very importance to run there in the ground. ಅವ್ರಿಗೆ ಏನ್ ಮಾಡ್ತಾರಂದ್ರೆ ತಂದೆ ತಾಯಿಗಳು ಆ ಗ್ರೌಂಡ್ಗೆ ತೆಗೆದುಕೊಂಡು ಹೋಗಿ ಅವನಿಗೆ ಓಡಿಸಿ ತರ್ಫೀದು ಕೊಡ್ತಾರೆ, ಹಿಂಗ ಹಂಗ ಅಂತೇಳಿ. If one child is interested in godliness, they don't make them to train. ದೇವರಲ್ಲಿ ಒಬ್ಬನಿಗೆ ಏನಾದ್ರೂ ಚಿಕ್ಕ ಆಸಕ್ತಿ ಇದ್ರೆ ಆ ಮಗನಾಗ್ಲಿ ಮಗಳನ್ನಾಗ್ಲಿ Mother don't care and father don't care. ತಂದೆ ತಾಯಿಗಳು ಜಾಗೃತನೆ ವಹಿಸಿದಲ್ಲ, ಅಲ್ಲಿ ಇವ್ರು ಪ್ರಾರ್ಥನೆ ಮಾಡಕ್ಕೆ ಆಸಕ್ತಿ ಇದಾರಲ್ಲ, ಅವ್ರನ್ನ ನಡೆಸಬೇಕಲ್ಲ ಅನ್ನುವಂಥದ್ದು ಜ್ಞಾನ ಬರೋದಿಲ್ಲ ಅವರಿಗೆ. For tuitions they will take. ಆದ್ರೆ ಮತ್ತೆ ಟ್ಯೂಷನ್ಸ್ They will give up all their time and go for tuition. ಎಲ್ಲ ಟೈಮ್ ಕೊಟ್ಟು ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಓದೋದಕ್ಕೆ. Whatever the busy they may be. ಅವ್ರು ಎಷ್ಟು ಬಿಸಿ ಇದ್ರೆ ಕೂಡ ಆ ಟ್ಯೂಷನ್ಗೆ ಕಳಿಸ್ಬಿಡ್ತಾರೆ. For music class they will take and encourage to learn music. ಮ್ಯೂಸಿಕ್ ಕ್ಲಾಸ್ಗೆ ತೆಗೆದುಕೊಂಡು ಹೋಗುತ್ತಾರೆ, ಎಂಕರೇಜ್ ಮಾಡ್ತಾರೆ ಚೆನ್ನಾಗಿ. I tell you that is all things are important, but I tell you don't forget about godly things. ಇವೆಲ್ಲ ಕೂಡ ಪ್ರಾಮುಖ್ಯವಾದವೇ, ಆದರೆ ದೇವರ ವಿಷಯಗಳು ಇನ್ನೂ ಅತಿ ಪ್ರಾಮುಖ್ಯವಾದವುದು, ಅದನ್ನು ಮರೆಯಬಾರದು. Start train your family. ನಿನ್ನ ಕುಟುಂಬಕ್ಕೆ ತರ್ಫೀದನ್ನು ಕೊಡುವುದಕ್ಕೆ ನೀನು ಪ್ರಾರಂಭಿಸು. Don't forget gather and pray together. ಸೇರಿ ಪ್ರಾರ್ಥಿಸುವುದನ್ನು ಮರೆಯಬೇಡ. Teach the word. ದೇವರ ವಾಕ್ಯವನ್ನು ಬೋಧಿಸಿರಿ. Teach the word. ವಾಕ್ಯವನ್ನು ಬೋಧಿಸಿರಿ. Teach them to respect the elders. ಹಿರಿಯವರಿಗೆ ಮರ್ಯಾದೆ ಕೊಡಬೇಕಂತ ಬೋಧಿಸಿರಿ, ಕಲಿಸಿರಿ. How to behave in the congregation, teach your children. ಮಕ್ಕಳಿಗೆ ಎಲ್ಲ ಸಭೆ ಮಧ್ಯದಲ್ಲಿ ಎಲ್ಲ ಜನರದಲ್ಲಿ ಹೇಗೆ ಪ್ರವರ್ತಿಸಬೇಕು ಬೋಧಿಸಿರಿ. How to talk in the midst of the congregation, teach them. ಜನರ ಮಧ್ಯದಲ್ಲಿ ಹೇಗೆ ಮಾತನಾಡಬೇಕು ಕಲಿಸಿರಿ. How personally they have to brought up, teach them. ಅವರು ವ್ಯಕ್ತಿಗತವಾಗಿ ಹೆಂಗ ಬೆಳೆಯಬೇಕು ಬೋಧಿಸಿರಿ. Don't you alone only wanted to preach in the congregation, that God don't see. First you train up your children. ನೀನೊಬ್ಬಕ್ಕೆ ಇಲ್ಲದಿದ್ರೆ ನೀನು ಒಬ್ಬನೇ ನೀನು ಆ ರೀತಿಯಲ್ಲಿ ನಾನು ಎಲ್ಲರ ಮುಂದೆ ದೇವರನ್ನು ಸಾರುತ್ತೇನೆ ಅದಲ್ಲ. ಅದು ಕುಟುಂಬವನ್ನು ಕೂಡ many believers every time they wanted to pray, Lord, in the midst of big congregation I want to preach the word. ಬಹಳಷ್ಟು ವಿಶ್ವಾಸಿಗಳು ಹೆಂಗ ಪ್ರಾರ್ಥಿಸ್ತಾರೆ ಅಂದ್ರೆ, ಅಪ್ಪ ಸಭೆ ಮಧ್ಯದಲ್ಲಿ ನಾನು ಪ್ರಾರ್ಥಿಸಬೇಕು, ವಾಕ್ಯ ಹೇಳಬೇಕು. Oh, in the midst of big congregation I want to play the music. ಎಲ್ಲ ದೊಡ್ಡ ಸಮೂಹ ಮುಂದೆ ನಾನು ಮ್ಯೂಸಿಕ್ ಬಾರಿಸಬೇಕು ಅಂತ ಹೇಳ್ತಾರೆ. I want to expose the song. ನಾನು ಒಂದು ಹಾಡು ಹಾಡಿ ತೋರಿಸಬೇಕು. I want to expose all my talents. ನನ್ನ ತಲಾಂತುಗಳನ್ನು ಪ್ರದರ್ಶಿಸಬೇಕು ಅಂತ ಹೇಳ್ತಾರೆ. If your family failed, what is the use preaching the big congregation? ನೀನು ಕುಟುಂಬವೇ ಸೋತು ಹೋಗಿ ಎಲ್ಲ ದೊಡ್ಡ ದೊಡ್ಡ ಒಂದು ಸಭೆ ಮುಂದೆ ನೀನು ಮಾಡಿದ್ರೆ ಅದು ನಿನಗೆ ಏನು ಲಾಭಕರ? Don't waste your time. ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ. Take advantage. What God has given family, you start it now. ಕುಟುಂಬವನ್ನು ದೇವರು ಕೊಟ್ಟಿದ್ದಾನೆ, ಅದನ್ನು ಅನುಕೂಲವಾಗಿ ತೆಗೆದುಕೋ, ಅವಕಾಶವಾಗಿ ತೆಗೆದುಕೋ, ಅದನ್ನು ಪ್ರಾರಂಭಿಸು. Train up your children. ನಿನ್ನ ಮಕ್ಕಳಿಗೆ ತರ್ಫೀದನ್ನು ಕೊಡು. Don't forget to gather together and pray. ಎಲ್ಲ ಕುಟುಂಬವಾಗಿ ಸೇರಿ ಪ್ರಾರ್ಥಿಸುವುದಕ್ಕೆ ಮರೆಯಬೇಡ. Hallelujah. Hallelujah. This is what I am preaching, is not a side talk. ಇನ್ನೇನೋ ಬೋಧಿಸುವುದನ್ನುವಂಥದ್ದು ಏನು ಬಗಿಲಿಗೆ ಮಾತನಾಡುವಂಥ ಮಾತುಗಳಲ್ಲ. We know that when we are eating there is a side dish. ಎಲ್ಲರೂ ನಿಮ್ಗೆ ಗೊತ್ತಿದೆ, ಎಲ್ಲರೂ ಊಟ ಮಾಡುವಾಗ ಸೈಡ್ಗೆ ಒಂದು some bhajis they will eat side. ಬಜ್ಜಿ ಅನ್ನ ಹಪ್ಪಳ ಅನ್ನ ಏನನ್ನ ಸೈಡ್ that may be appala, that may be chips, ಚಿಪ್ಸ್ ಏನನ್ನ ಹಿಡ್ಕೊಂತಾರೆ, ಸ್ನಾಕ್, pakoda, that may be ಪಕೋಡ. I am not talking side talk. ಸೈಡ್ ಟಾಕ್ ಬಗ್ಗೆ ಅಂತ ಮಾತನಾಡ್ತಾ I ಇಲ್ಲ. am talking about important things, important food. ಊಟದಲ್ಲಿ ಹೆಂಗನೋ ಪ್ರಾಮುಖ್ಯ ಅನ್ನ ಆಹಾರದಲ್ಲಿ ಇದು ಪ್ರಾಮುಖ್ಯವಾಗಿರುವಂತ ಊಟ. This is very very important thing. ಕುಟುಂಬ ಪ್ರಾರ್ಥನಾ ಬಹಳ ಬಹಳ ಪ್ರಾಮುಖ್ಯವಾದದ್ದು. That's what I am preaching this subject this Sunday. ಅದಕ್ಕಾಗಿ ಈ ಭಾನುವಾರ ಇದನ್ನು ಬೋಧಿಸ್ತಾ ಇದ್ದೇನೆ. Hallelujah. Hallelujah. Family prayers can protect your children. ನೀ ಕುಟುಂಬ ಪ್ರಾರ್ಥನೆಗಳು ನಿನ್ನ ಮಕ್ಕಳನ್ನು ಕಾಪಾಡುತ್ತವೆ. If you want to train up your children in godly way, I tell you, if you want to protect children from this world, you have to start family prayers. ದೇವರ ಮಾರ್ಗದಲ್ಲಿ ಮಕ್ಕಳಿಗೆ ತರ್ಫೀದು ಕೊಡಬೇಕಂದ್ರೆ, ಈ ಲೋಕದಿಂದ ನಿನ್ನ ಮಕ್ಕಳನ್ನು ನೀನು ಕಾಪಾಡಿಕೊಳ್ಳಬೇಕಂದ್ರೆ ಕುಟುಂಬ ಪ್ರಾರ್ಥನೆಗಳು ಪ್ರಾರಂಭಿಸು. I tell you, it needs a special grace to handle the children. ಮಕ್ಕಳನ್ನು ನಡೆಸುವುದಕ್ಕೆ ಸ್ಪೆಷಲ್ ಪ್ರತ್ಯೇಕವಾಗಿರುವಂತ ಕೃಪೆ ಬೇಕಾಗಿದೆ. Hallelujah.
I tell you, you can train up your children through family prayers. ನಿನ್ನ ಕುಟುಂಬ ಪ್ರಾರ್ಥನೆಗಳಿಂದ ನಿನ್ನ ಮಕ್ಕಳಿಗೂ ತರಫೀದನ್ನು ಕೊಡಬಹುದು. Every time when you gather, you can share about your vision, what God has given that vision. ಎಲ್ಲರೂ ಸೇರುವಾಗ ದೇವರು ನಿನಗೆ ಕೊಟ್ಟಿರುವಂತ ದರ್ಶನವನ್ನು ನೀನು ಹೇಳು. You have to say that this is vision God has given to me. ದೇವರು ನನಗೆ ಕೊಟ್ಟಿರುವಂತ ಒಂದು ಉದ್ದೇಶವು ಇಲ್ಲದಿದೆ, ದರ್ಶನವು ದೇವರು ಕರೆದಿರುವಂತ ವಿಷಯವು ನನ್ನಲ್ಲಿ ಇದೆ ಅಂತ. This is my purpose, I am living. ಈ ಉದ್ದೇಶಕ್ಕಾಗಿ ಜೀವಿಸ್ತಾ ಇದ್ದೇನೆ ಅಂತ ಹೇಳಬೇಕು ಅವರಿಗೆ. Tell to your children, tell to your husband, tell to your wife the purpose I am living on this earth. ಭೂಮಿ ಮೇಲೆ ನಾನು ಜೀವಿಸ್ತಾ ಇರುವಂತ ಉದ್ದೇಶವು ನಿನ್ನ ಗಂಡನಿಗೆ ಹೇಳು, ನಿನ್ನ ಹೆಂಡತಿಗೆ ಹೇಳು, ನಿನ್ನ ಮಕ್ಕಳಿಗೆ ಹೇಳು. This is why we are gathering here. ಅದಕ್ಕಾಗಿ ನಾವು ಸೇರುತ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಬೇಕು. God will see your heart. ದೇವರು ನಿನ್ನ ಹೃದಯವನ್ನು ಗಮನಿಸುತ್ತಾನೆ. Don't neglect the godly things. ದೇವರ ವಿಷಯಗಳು ನೀನು ನಿರ್ಲಕ್ಷ್ಯ ಮಾಡಬೇಡ. Don't think how God work according to your own thinking. ನಿನ್ನ ಸ್ವಂತ ಯೋಚನೆ ಪ್ರಕಾರವಾಗಿ ಹೇಗೆ ಆತನ ಕಾರ್ಯ ಮಾಡುತ್ತಾನೆ ಅಂತ ಯೋಚಿಸಬೇಡ. God always work through His word. ಆತನ ವಾಕ್ಯದಿಂದ ಆತನು ಕಾರ್ಯ ಮಾಡುವ ದೇವರಾಗಿದ್ದಾನೆ. You have to realize. ನೀನು ಅದನ್ನು ಗುರುತಿಸಬೇಕು. Hallelujah. You have to realize and protect your children. ನೀನು ಗಮನಿಸಿ ಮಕ್ಕಳನ್ನು ನೀನು ಭದ್ರಪಡಿಸಿಕೊಳ್ಳಬೇಕು. Hallelujah. Hallelujah. You can train up your children. ನಿನ್ನ ಮಕ್ಕಳನ್ನು ನೀನು ತರ್ಫೀದು ಕೊಡಬೇಕು. Amen. ಆಮೆನ್. Take serious about your family. ನಿನ್ನ ಕುಟುಂಬದ ಕುರಿತು ಗಂಭೀರವಾಗಿ ತೆಗೆದುಕೋ. That's what today your husband is not listening to you, your wife is not listening to you, your children is not listening to you, your parents are not listening to you. ನಿನ್ನ ಮಕ್ಕಳು ನಿನ್ನ ಮಾತುಗಳು ಕೇಳ್ತಾ ಇಲ್ಲ, ನಿನ್ನ ಹೆಂಡತಿ ನಿನ್ನ ಮಾತು ಕೇಳೋದಿಲ್ಲ, ನಿನ್ನ ಗಂಡ ನಿನ್ನ ಮಾತು ಕೇಳೋದಿಲ್ಲ, ನಿನ್ನ ತಂದೆ ತಾಯಿಗಳು ನಿನ್ನ ಮಾತು ಕೇಳ್ತಾ ಇಲ್ಲ. I tell you, when we are having a family prayers, religious family prayers at home, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗಳು ಧಾರ್ಮಿಕವಾಗಿ ಪ್ರಾರ್ಥನೆಗಳು ಇರ್ತಾ but ಇರುವಾಗ I got saved, ಸಭಾಪಾಲಕರು ರಕ್ಷಿಸಲ್ಪಟ್ಟಿದ್ದಾರೆ. I take that advantage. ರಕ್ಷಣೆ ಹೊಂದಿದ ನಂತರ ಆ ಕುಟುಂಬ ಪ್ರಾರ್ಥನೆಗಳನ್ನು ಸಭಾಪಾಲಕರು ಅವಕಾಶವಾಗಿ ತೆಗೆದುಕೊಂಡಿದ್ದಾರೆ. What I am reading the scriptures, I begin to share in my family members. ಏನೇನು ಸಭಾಪಾಲಕರು ವಾಕ್ಯಗಳನ್ನು ಓದ್ತಾ ಇದ್ರು ಅದೇ ವಾಕ್ಯಗಳನ್ನಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದ್ದಾರೆ. One day, ಒಂದು ದಿನ my father literally wept. ಸಭಾಪಾಲಕರ ತಂದೆ ಅಳುತ್ತಾ He was so repented. ಆತನು ಬಹಳಷ್ಟು ಅಳುತ್ತಾ ಭಯಪಟ್ಟು ಹೇಳಿದರು. What you understand, I did not understood. ನೀನು ಏನು ಅರ್ಥವಾಗಿದ್ದೋ ಅದು ನನಗೆ ಅರ್ಥವಾಗಲಿಲ್ಲ ಇಷ್ಟು ದಿವಸಗಳು. I studied in missionary school. ಮಿಷನರಿ ಸ್ಕೂಲ್ನಲ್ಲಿ ನಾನು ಓದಿದೆ. Missionary people, they taught me. ಮಿಷನರಿ ಜನರು ನನಗೆ ಅವಾಗ ಬೋಧಿಸಿದ್ದಾರೆ. I did not understood. ಆದ್ರೆ ಕೂಡ ನನಗೆ ಅರ್ಥವಾಗಲಿಲ್ಲ. But when you are sharing the word, that word is poking in my heart. ಈಗ ನೀನು ವಾಕ್ಯಗಳನ್ನು ಸಾರ್ತಾ ಇರುವಾಗ ಆ ವಾಕ್ಯವೇ ನನ್ನನ್ನು ಚುಚ್ಚುತ್ತಾ ಇದೆ ಅಂತ ಹೇಳಿದ್ದಾರೆ. He literally cried and holding my hands. ಆತನು ಬಹಳ ಅಳುತ್ತಾ ಹತ್ತುತ್ತಾ ಸಭಾಪಾಲಕರ ಕೈಯಲ್ಲಿ ನೀಡಿಕೊಂಡಿದ್ದಾರೆ. I took that advantage and led him in a confession prayer. ಅದನ್ನು ಅವಕಾಶವಾಗಿ ತೆಗೆದುಕೊಂಡು ತಂದೆಯನ್ನು ಯೇಸು ಕ್ರಿಸ್ತನ ಒಡೆತನದಲ್ಲಿ ನಡೆಸಿದ್ದಾರೆ. ಅರಿಕೆ ಪ್ರಾರ್ಥನೆ ಮಾಡಿಸಿ That prayers lead all my family into salvation. ಆ ಕುಟುಂಬಗಳಲ್ಲಿ ಹಂಗೆ ನಡೆಸುತ್ತಾ ಎಲ್ಲರನ್ನು ಕೂಡ ರಕ್ಷಣೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. Hallelujah. Hallelujah. That will work out. ಅದು ಖಚಿತವಾಗಿ ಕಾರ್ಯ ಮಾಡುತ್ತದೆ. Don't neglect your family ನಿನ್ನ prayers. ಕುಟುಂಬ ಪ್ರಾರ್ಥನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡ. Hallelujah. Hallelujah. Every day when you gather, you are transmitting something from you to your children. ಕುಟುಂಬ ಪ್ರಾರ್ಥನೆಗಳಿಂದ ನೀನು ಎಲ್ಲರೂ ಸೇರುತ್ತಾ ಇರುವಾಗ ನಿನ್ನಿಂದ ಮಕ್ಕಳಿಗೆ ಕೆಲವು ವಿಷಯಗಳು ಪ್ರವೇಶಿಸುತ್ತವೆ. God made you leader in your family. ದೇವರು ನಿನ್ನ ಕುಟುಂಬಕ್ಕೆ ನೀನು ನಾಯಕನಾಗಿ ಮಾಡಿದ್ದಾರೆ. That power will transmit through you. ನಿನ್ನಿಂದ ಆ ಒಂದು ಶಕ್ತಿ ಹೊರಗೆ ಹೋಗಿ ಅವರನ್ನು ಮುಟ್ಟುತ್ತದೆ. Hallelujah. Hallelujah. Are you with me what I am saying? ಹೇಳುವುದು ಕೇಳ್ತಾ ಇದ್ದೀರಾ? When you touch your children, power of God transmitting through you. ನಿನ್ನ ಮಕ್ಕಳು ನೀನು ಮುಟ್ಟುವಾಗ ದೇವರ ಶಕ್ತಿ ನಿನ್ನಿಂದ ಹರಡುತ್ತದೆ. Are you with me what I am saying? ಹೇಳುವುದಕ್ಕೆ ನಂಬುತ್ತಾ ಇದ್ದೀರಾ? Because you are a godly person. ಯಾಕಂದ್ರೆ ನೀನು ದೈವಿಕವಾಗಿರುವಂತ ವ್ಯಕ್ತಿ ಆಗಿದೆಯಾ. When you speak, that power transmits. ನೀನು ಮಾತನಾಡುವಾಗ ಆ ಒಂದು ಶಕ್ತಿ ಪ್ರವೇಶಿಸುತ್ತದೆ. That words would transmit. ಆ ಮಾತುಗಳು ಅವರಲ್ಲಿ ಪ್ರವೇಶಿಸುತ್ತವೆ. When you touch your children, that power transmits. ನೀನು ನಿನ್ನ ಮಕ್ಕಳನ್ನು ಮುಟ್ಟುವಾಗ ನಿನ್ನಿಂದ ಶಕ್ತಿ ಅವರಲ್ಲಿ ಪ್ರವೇಶಿಸುತ್ತದೆ. Amen. ಆಮೆನ್. Don't allow your children to touch everybody. ಎಲ್ಲರೂ ನಿನ್ನ ಮಕ್ಕಳನ್ನು ಮುಟ್ಟುವಂತೆ ನೀನು ಅನುಮತಿ ಕೊಡಬೇಡ. ಯಾರಿಗಂದ್ರೆ You should be very careful. ನೀನು ಜಾಗೃತಿಯಾಗಿರಬೇಕು ನಿಮ್ಮ ಮಕ್ಕಳ ಕುರಿತು. Hallelujah. Hallelujah. You should be very careful about your children. ನಿನ್ನ ಮಕ್ಕಳ ಕುರಿತು ಜಾಗೃತಿಯಾಗಿರಬೇಕು. You should not allow
everybody to carry your children. ನಿನ್ನ ಮಕ್ಕಳನ್ನು ಎಲ್ಲರೂ ಹೊತ್ತುಕೊಂಡು ಹೋಗುವಂತೆ ನೀನು ಅವನ ಅನುಮತಿ ಕೊಡಬೇಡ. I tell you, some parents, some mothers, ಕೆಲವು ತಾಯಿಗಳು ಏನ್ ಮಾಡ್ತಾರಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ತಾರೆ, ಎಲ್ಲಾ ಮನೆಗಳಿಗೆ ಸುತ್ತಕೊಂಡು ಬರ್ತಾರೆ. ಇವ್ರು ಅಡಿಗೆ ಮಾಡೋಷ್ಟಿಗೆ ಈ ಮಕ್ಕಳೆಲ್ಲ ಮನೆಗಳಿಗೆ ಹೋಗಿ ಸುತ್ತಕೊಂಡು ಬರ್ತಾರೆ. Don't allow that. ಆ ರೀತಿಯಲ್ಲಿ ನೀನು ಅನುಮತಿ ಕೊಡಬೇಡ. Hallelujah. Hallelujah. When children cries, ಮಕ್ಕಳು ಅಳಿದ್ರೆ many what they do, ಬಹಳಷ್ಟು ಜನರು ಏನ್ ಮಾಡ್ತಾರಂದ್ರೆ they will pass the child into one hand to another. ಇನ್ನೊಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಕಲಿಸ್ತಾ ಇರ್ತಾರೆ. This auntie to that auntie, that auntie to one more auntie. ಈ ಆಂಟಿ ಹೊತ್ತುಕೊಳ್ತಾಳೆ ಸ್ವಲ್ಪ ಹೊತ್ತು, ಮತ್ತೆ ಇನ್ನೊಂದು ಆಂಟಿ ಕೊಡ್ತಾರೆ ಹೊತ್ತುಕೊಳ್ಳುವಂತೆ. I tell you, children are constantly their receivers. ಮಕ್ಕಳು ಬಿಡದೆ ಅವರು ವಿಷಯಗಳನ್ನು ತೆಗೆದು ಸ್ವೀಕರಿಸುವವರು. ನೀನು pass your children to somebody, ನೀನು ಯಾರ ಕೈಯಲ್ಲಿ ಮಕ್ಕಳನ್ನು ಬಿಟ್ಟು ಕೊಡ್ತಾ ಇರ್ತೀಯಲ್ಲ, they will learn from them. ಅಲ್ಲಿಂದನೇ ವಿಷಯಗಳು ಅವರಿಗೆ ಪ್ರವೇಶಿಸಿ ಕಲಿಯುತ್ತಾರೆ. ವಿಷಯಗಳು their nature will enter into them. ಅವರ ಸ್ವಭಾವವೇ ಅವರಲ್ಲಿ ಪ್ರವೇಶಿಸುತ್ತದೆ. they will learn their habits. ಅವರ ಒಂದು ಹ್ಯಾಬಿಟ್ಸ್ನೇ ಅವರು ಕಲಿಯುತ್ತಾರೆ. they will learn their talk. ಅವರ ಮಾತುಗಳನ್ನ ಅವರು ಕಲಿಯುತ್ತಾರೆ. they will learn their behavior. ಅವರ ಪ್ರವರ್ತನೆ ಅವರು ಕಲಿಯುತ್ತಾರೆ. You must be very careful. ನೀನು ಜಾಗೃತಿಯಾಗಿರಬೇಕು. That's what you have to protect your children. ನಿಮ್ಮ ಮಕ್ಕಳನ್ನು ನೀವು ಭದ್ರಪಡಿಸಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು. You have to protect your wife. ನಿನ್ನ ಹೆಂಡತಿಯನ್ನು ನೀನು ಕಾಪಾಡಿಕೊಳ್ಳಬೇಕು. You have to protect your husband. ನಿನ್ನ ಗಂಡನ್ನು ನೀನು ಕಾಪಾಡಿಕೊಳ್ಳಬೇಕು. You have to protect your parents also. ನಿನ್ನ ತಂದೆ ತಾಯಿಗಳನ್ನು ಕೂಡ ನೀನು ಕಾಪಾಡಿಕೊಳ್ಳಬೇಕು. Because in the family only children got saved, parents did not saved. You are responsible to protect your parents. ನಿನ್ನ ಮಕ್ಕಳು ಮಾತ್ರ ರಕ್ಷಣೆ ಹೊಂದಿ ನಿನ್ನ ತಂದೆ ತಾಯಿಗಳ ರಕ್ಷಣೆ ಹೊಂದಿಲ್ಲ ಅಂದ್ರೆ ಹೆಂಗ? ಎಲ್ಲರಿಗೂ ನೀನು ಬಾಧ್ಯತೆ, ಕುಟುಂಬದಲ್ಲಿರುವ ಎಲ್ಲರನ್ನು ರಕ್ಷಿಸಲ್ಪಡುವಂತೆ ನೀನು ಬಾಧ್ಯತೆ ವಹಿಸಬೇಕು. Hallelujah. You can do that through family prayers. ನೀನು ಇದೆಲ್ಲ ಕೂಡ ಕುಟುಂಬ ಪ್ರಾರ್ಥನೆಗಳಿಂದ ಮಾಡಬಹುದು. Selfish people cannot do that. ಸ್ವಾರ್ಥಪರರಾಗಿರುವಂತ ಜನರು ಈ ಕುಟುಂಬ ಪ್ರಾರ್ಥನೆಗಳನ್ನು ಮಾಡುವುದಿಲ್ಲ. Selfish prayer, they want all the blessing to them only. ಸ್ವಾರ್ಥವಾಗಿರುವಂತ ಪ್ರಾರ್ಥನೆ ಏನಂದ್ರೆ ಅವರೇ ಪ್ರಾರ್ಥಿಸಿಕೊಂಡು ನಮಗೆ ಆಶೀರ್ವಾದ ಬರಬೇಕು ಅನ್ಕೊಳ್ತಾರೆ. Oh, they have a good communication with the Lord. ದೇವರೊಂದಿಗೆ ಅವರು ಒಂದು ಸಂಬಂಧ ಇಟ್ಕೊಳ್ತಾರೆ. They are good preachers. ಅವರು ಒಳ್ಳೆ ಬೋಧಕರಾಗಿರ್ತಾರೆ. Good prophecies, prophesizing. ಬಹಳಷ್ಟು ಒಳ್ಳೆ ಪ್ರವಚನಗಳನ್ನು ಹೇಳುತ್ತಾರೆ. Very attractive prayers they pray. ಅವರು ಪ್ರಾರ್ಥಿಸುವುದು ಬಹಳಷ್ಟು ಆಕರ್ಷಣೀಯವಾಗಿರುವಂತ ಪ್ರಾರ್ಥನೆಗಳಿರ್ತವೆ. Blessing to many. ಅವರು ಬಹಳಷ್ಟು ಜನರಿಗೆ ಆಶೀರ್ವಾದಕರವಾಗಿರ್ತಾರೆ. But what about your family? ಆದರೆ ಕುಟುಂಬದ ಕುರಿತು ಏನು? Hallelujah. Hallelujah. Take serious about this. ಕುಟುಂಬದ ಕುರಿತು ಗಂಭೀರವಾಗಿ ತೆಗೆದುಕೊಳ್ಳ್ರಿ. Take charge of your family. ನಿನ್ನ ಕುಟುಂಬದ ಕುರಿತು ಜಾಗೃತ ವಹಿಸಿರಿ. I am responsible for my family. ನನ್ನ ಕುಟುಂಬಕ್ಕೆ ನಾನೇ ಬಾಧ್ಯಸ್ಥನಂತ ಹೇಳ್ರಿ. Joshua said, as for me and my house will serve the Lord. ಯೆಹೋಶುವನು ಹೇಳಿದ್ದಾನೆ, ನನ್ನ ಮಟ್ಟಕ್ಕಾದರೆ ನಾನು ನನ್ನ ಕುಟುಂಬವು ಸೇರಿ ಕರ್ತನನ್ನೇ ಸೇವಿಸುತ್ತೇವೆ ಎಂದು. God look at the person who take responsibility. ಯಾರು ಬಾಧ್ಯತೆಯನ್ನು ತೆಗೆದುಕೊಳ್ಳುತ್ತಾರೋ ಅವರ ಒಂದು ಬಾಧ್ಯತೆಯನ್ನು ದೇವರು ನೋಡುವ ಆತನು. Hallelujah. If you lead your family, I tell you, you are taking even a spiritual responsibility also you have to take it. ನೀನು ನಿನ್ನ ಕುಟುಂಬದ ಬಾಧ್ಯತೆ ತೆಗೆದುಕೊಂಡಿದ್ರೆ ಆತ್ಮೀಯವಾಗಿರುವಂತ ಬಾಧ್ಯತೆ ಕೂಡ ನೀನು ತೆಗೆದುಕೊಳ್ಳಬೇಕು. Not only just feeding. ಬಾರೆ ಅವರಿಗೆ ತಿನ್ನಿಸೋದು, ಅಡಿಗೆ ಮಾಡೋದು, ಇಲ್ಲಾಂದ್ರೆ ತೆಗೆದುಕೊಂಡು ಬಂದುವುದು ಅದು ಮಾತ್ರವಲ್ಲ. Not only the worldly things. ಈ ಲೋಕದ ವಿಷಯದಲ್ಲಿ ಏನೇದ್ರು ಕೊಡುವುದು ಮಾತ್ರವಲ್ಲ. If you save them, they will remember throughout the eternity. ನೀನು ಅವ್ರನ್ನು ರಕ್ಷಣೆಯಲ್ಲಿ ನಡೆಸಿದ್ರೆ ಅವ್ರು ನಿತ್ಯಕ್ಕೆ ನೀನು ನೆನಪು ಮಾಡಿಕೊಳ್ತಾರೆ. Always I used to think. ಯಾವಾಗಲೂ ಯೋಚನೆ ಮಾಡ್ತಾರೆ ಸಭಾಪಾಲಕರು. After retirement also my daddy didn't have any salvation. ಅವ್ರ ತಂದೆ ರಿಟೈರ್ಡ್ ಆದರೂ ಕೂಡ ರಕ್ಷಣೆ ಹೊಂದಲಿಲ್ಲ. But I tell you, proudly I want to say that through me in family prayers he got saved. Now he is in heaven. ಆದರೆ ಒಂದು ಗಂಭೀರವಾಗಿ ಹೇಳುವಂತ ವಿಷಯ ಏನಂದ್ರೆ ಕುಟುಂಬ ಪ್ರಾರ್ಥನೆಯಲ್ಲಿ ಆತನ ರಿಟೈರ್ಡ್ ಆದ ನಂತರ ರಕ್ಷಣೆ ಹೊಂದಿದ್ದಾರೆ. Hallelujah. Are you with me what I am saying? ಹೇಳುವುದು ಕೇಳ್ತಾ ಇದ್ದೀರಾ? Take this as a challenge. ಇದನ್ನು ಚಾಲೆಂಜ್ ಆಗಿ ಸವಾಲಾಗಿ ತೆಗೆದುಕೊಳ್ಳ್ರಿ. And protect your parents, protect your husband, protect your wife. ನಿನ್ನ ತಂದೆ ತಾಯಿಗಳನ್ನು, ನಿನ್ನ ಹೆಂಡತಿನಿ, ಗಂಡನು ಭದ್ರಪಡಿಸಿಕೋ. Don't allow them to go to the hell.
ಅವರು ನರಕಕ್ಕೆ ಹೋಗುವುದಕ್ಕೆ ನೀನು ಅನುಮತಿ ಕೊಡಬೇಡ. You are only responsible if they go to hell. ಒಂದು ವೇಳೆ ಅವರು ನರಕಕ್ಕೆ ಹೋಗಿದ್ರೆ ನೀನೇ ಜವಾಬ್ದಾರಿ They ಆಗಿರ್ತೀಯ. may be your children, they may be your wife, they may be your husband, they may be your parents. ನಿನ್ನ ಮಕ್ಕಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿನ್ನ After ಜೊತೆ you got saved also, if they are going to hell means you are the cause for that. ನೀನು ರಕ್ಷಣೆ ಹೊಂದಿದ್ರು ಕೂಡ ಅವರು ನರಕಕ್ಕೆ ಹೋಗುತ್ತಾ ಇದ್ದಾರೆ ಅಂದ್ರೆ ಕಾರಣ ನೀನೇ ಆಗಿರ್ತೀಯ. You are responsible. You have to stand before God and give the accountability for that. ನೀನು ಬಾಧ್ಯತೆ ವಹಿಸಬೇಕು, ಇಲ್ಲದಿದ್ರೆ ದೇವರ ಮುಂದೆ ನೀನು ನಿಂತುಕೊಂಡು ಲೆಕ್ಕ ಒಪ್ಪಿಸಬೇಕು. Don't say that, oh my family members did not listen to me. ನನ್ನ ಕುಟುಂಬ ಜನರು ಕೇಳುವುದಿಲ್ಲ ಅಂತ ಹೇಳಬೇಡ. Hallelujah. If you take responsibility, you will move with you. ನೀನು ಬಾಧ್ಯತೆಯನ್ನು ತೆಗೆದುಕೊಂಡರೆ ದೇವರು ನಿನ್ನ ಸಂಗಡ ಚಲಿಸುತ್ತಾನೆ. One person, Moses, wanted to ready to take all the family of Israel. ಮೋಶೆ ಒಬ್ಬನೇ ಇಸ್ರಾಯೇಲ್ ಸಂತತಿನೆಲ್ಲ ಕೂಡ ಜನರೆಲ್ಲರನ್ನು ಕೂಡ ವಾಗ್ದಾನ ಭೂಮಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ತೀರ್ಮಾನ God ಮಾಡಿದ್ದಾನೆ. said, if you take responsibility, I will be with you. ಮೋಶೆಗೆ ದೇವರು ಹೇಳಿದ್ದು, ನೀನು ಬಾಧ್ಯತೆ ನಾನು ಕೊಟ್ಟಿದ್ದು ತೆಗೆದುಕೊಂಡಿದ್ರೆ ನಾನು ನಿನ್ನ ಸಂಗಡ ಚಲಿಸುತ್ತೇನೆ ಎಂದು. When you speak, ನೀನು ಮಾತನಾಡುವಾಗ I will speak through ನಾನು you. ನಿನ್ನ ಮುಖಾಂತರ ಮಾತನಾಡುತ್ತೇನೆ ಅಂತ ಮೋಶೆ ಕೇಳಿದ. I will do miracles. ನಾನು ಅದ್ಭುತಗಳನ್ನು ಮಾಡುತ್ತೇನೆ If you take responsibility. ನೀನು ಬಾಧ್ಯತೆಯನ್ನು ತೆಗೆದುಕೊಳ್ಳುವಾಗ. Hallelujah. Hallelujah. If you put one step, you will put 7 steps. ನೀನು ಒಂದು ಹೆಜ್ಜೆ ಹಾಕಿದ್ರೆ ಆತನು 7 ಹೆಜ್ಜೆಗಳು ಹಾಕುತ್ತಾನೆ ನಿನ್ನ ಸಂಗಡ. Because he is more interested than you. ಯಾಕಂದ್ರೆ ದೇವರು ನಿನಗಿಂತ ಹೆಚ್ಚು ಆತ್ಮೀಯ ವಿಷಯಗಳ ಕುರಿತು ಆತನ ಆಸಕ್ತಿ ಉಳ್ಳವನಾಗಿದ್ದಾರೆ. Don't say that my children will not the Lord. ನನ್ನ ಮಕ್ಕಳು ದೇವರಲ್ಲಿ ಬರಲ್ಲ ಅಂತ ಹೇಳಬೇಡ. Don't say that my wife will not listen to me. ನನ್ನ ಹೆಂಡತಿ ನನ್ನ ಮಾತು ಕೇಳುವುದಿಲ್ಲ ಅಂತ Don't ಹೇಳಬೇಡ. say that my husband will not come to the Lord. ನನ್ನ ಗಂಡನ ನನ್ನ ದೇವರಲ್ಲಿ ಬರದಿಲ್ಲ Don't ಅಂತ say ಹೇಳಬೇಡ. that my parents will not listen to me. ನನ್ನ ತಂದೆ ತಾಯಿಗಳು ನನ್ನ ಮಾತು ಕೇಳೋದಿಲ್ಲ ಅಂತ ಹೇಳಬೇಡ. We as a house we must serve the Lord. ನಾವು ನಮ್ಮ ಕುಟುಂಬವಾಗಿ ಕರ್ತನನ್ನು ಸೇವಿಸಬೇಕು. That God needs in our family. ಅದೇ ದೇವರಿಗೆ ಕುಟುಂಬದಲ್ಲಿ ಅಗತ್ಯವಾಗಿದ್ದು. Hallelujah. Hallelujah. Don't be selfish. ಸ್ವಾರ್ಥಪರರಾಗಿರಬೇಡ್ರಿ. Hallelujah. Hallelujah. Don't be selfish. One God saved, it is enough. ಒಬ್ಬರು ರಕ್ಷಣೆ ಹೊಂದಿದ್ದೇನೆ ಸಾಕಂತ ನೀನು ಹಂಗೆ ಇರಬೇಡ. Every person in the family must be saved. ಕುಟುಂಬದಲ್ಲಿ ಎಲ್ಲಾ ವ್ಯಕ್ತಿಗಳು ರಕ್ಷಿಸಲ್ಪಡಬೇಕು. You know, children mind. ನಿಮ್ಮ ಗೊತ್ತಿದೆಯಾ ಮಕ್ಕಳ ಒಂದು ಮನಸ್ಸು? They expect every adult can protect them. ದೊಡ್ಡವರು ಯಾರಾದರೂ ಕೂಡ ಅವ್ರನ್ನು ರಕ್ಷಿಸ್ತಾರಂತ ಅವರು ಎದುರು ನೋಡ್ತಾರೆ. They expect every adult can protect them. ಹಿರಿಯವರು ಯಾರೇ ಆಗಲಿ ಅವ್ರನ್ನು ಕಾಪಾಡ್ತಾರಂತ As ಅವರ the same in your family, if one person got saved, they will expect you to be protected by you. ಅದೇ ರೀತಿಯಲ್ಲಿ ಯಾರೇ ಕುಟುಂಬದಲ್ಲಿ ರಕ್ಷಣೆ ಹೊಂದುತ್ತಾರೋ ಅವರೇ ಹಿರಿಯವರಾಗುತ್ತಾರೆ. ಅವರಿಂದ ಕುಟುಂಬವೆಲ್ಲ ಕಾಪಾಡಲ್ಪಡುತ್ತದೆ ಅಂತ ಅವರು ಎದುರು ನೋಡ್ತಾರೆ. But if you neglect, you will lose them. ನೀನು ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ನೀನು ಕಳೆದುಕೊಳ್ತೀಯಾ? Are you with me what I am saying? ಹೇಳುವುದು ನೀವು ಕೇಳ್ತಾ ಇದ್ದೀರಾ? Take responsibility. ಬಾಧ್ಯತೆಯನ್ನು ತೆಗೆದುಕೊಳ್ಳ್ರಿ. Hallelujah. Hallelujah. I tell you, my beloved, many parents, they want to take advantage of their children. ಬಹಳಷ್ಟು ತಂದೆ ತಾಯಿಗಳು They will take the advantage of their children. ಮಕ್ಕಳನ್ನು ಅವಕಾಶವಾಗಿ ತೆಗೆದುಕೊಳ್ಳಬೇಕಂತಿರ್ತಾರೆ. Advantage of the children they will take and they will defile themselves. ಅವರು ಒಲಿಸಿಕೆ ಒಪ್ಪಿಸಿಕೊಳ್ಳುತ್ತಾರೆ ಮಕ್ಕಳನ್ನು ಅವಕಾಶವಾಗಿ ತೆಗೆದುಕೊಂಡು. Take example. ಉದಾಹರಣೆಗೆ Wife wanted to be talk with a neighbor's husband. ಹೆಂಡತಿ ಆ ಒಂದು ಬೇರೆ ಮನೆಯ ಗಂಡನ ಸಂಗಡ ಮಾತನಾಡಬೇಕಂದ್ರೆ So they will take, wife will take advantage. My children will play with that family member. ಅವಾಗ ಏನಂತಾರಂದ್ರೆ ನನ್ನ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ನಮ್ಮ ಮಕ್ಕಳು ಅವರ ಸಂಗಡ ಆಟ ಆಡಬೇಕಂತಿದ್ದಾರೆ. ಆ ಮನೆಯಲ್ಲಿ children will play, parents also will play. ಚಿಕ್ಕ ಮಕ್ಕಳು ಇಲ್ಲಿ ಆಟ ಆಡ್ತಾ ಇರ್ತಾರೆ, ಅವರು ಕೂಡ ಅಲ್ಲಿ ಬೇರೆ ಆಟ ಆಡ್ತಾ ಇರ್ತಾರೆ. Don't take advantage of children. ಮಕ್ಕಳನ್ನ ಅನುಕೂಲವಾಗಿ ತೆಗೆದುಕೊಂಡು ಕೆಟ್ಟದು ಮಾಡುವುದಕ್ಕೆ ಅವಕಾಶ ಕೊಡಬೇಡ್ರಿ. Hallelujah. Hallelujah. You make them take advantage, lead them in God's way, not ದೇವರ you yourself go. ಮಾರ್ಗದಲ್ಲಿ ತೆಗೆದುಕೊಳ್ಳುವುದಕ್ಕೆ ನೀನು ಅವಕಾಶ ತೆಗೆದುಕೊಳ್ಳಬೇಕು. Never allow yourself to be tempted. ನೀನು ಈ ಮಕ್ಕಳನ್ನು ಆಧಾರವಾಗಿ ಏನು ಅನುಕೂಲವಾಗಿ ತೆಗೆದುಕೊಂಡು ಯಾರನ್ನೇ ಇತರಕ್ಕೆ ನೋಡಿ ನೀನು ಶೋಧನಕ್ಕೆ
ಶೋಧನಕ್ಕೆ ಶೋಧಿಸಲ್ಪಡುವುದಕ್ಕೆ ಅನುಮತಿ ಕೊಡಬೇಡ ಎಂದಿಗೂ. Because of weaknesses in the body. ಶರೀರದಲ್ಲಿರುವಂತಹ ಬಲಹೀನತೆಗಳ ಮುಖಾಂತರ Some people, they will go to the what I can say, they will take the advantage of children, they will spoil their future also. ಅವರ ಭವಿಷ್ಯತ್ತನ್ನೆಲ್ಲ ಕೂಡ ಕಳೆದುಕೊಳ್ತಾರೆ ಇವರು ಬೇರೆಯವರ ಹತ್ರ ಹೋಗಿ. Some children the same way, they will take advantage of the parents. ಅದೇ ರೀತಿಯಲ್ಲಿ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ತಂದೆ ತಾಯಿಗಳನ್ನ ಹಂಗೆ ಅಡ್ವಾಂಟೇಜ್ ಗೆ ತೆಗೆದುಕೊಳ್ಳುತ್ತಾರೆ. Be careful for that. ಅದಕ್ಕಾಗಿ ನೀವು ಜಾಗೃತ ವಹಿಸಬೇಕು ಮಕ್ಕಳ ಕುರಿತು. Hallelujah. Hallelujah. You must be very careful when we listen to your children. ನಿನ್ನ ಮಕ್ಕಳು ಏನಾದರೂ ಹೇಳುವಾಗ ನೀನು ಕೇಳುವಾಗ ಬಹಳ ಜಾಗೃತಿಯಾಗಿರಬೇಕು. Many parents in such a heart they have, they believe their children only, not others. ತಂದೆ ತಾಯಿಗಳಿಗೆ ಎಂತ ಹೃದಯ ಅಂದ್ರೆ ಮಕ್ಕಳನ್ನೇ ಕೇಳ್ತಾರೆ ಬಿಟ್ಟು ಈಗ ಬೇರೆಯವ್ರದ್ದು ಯಾರು ಹೇಳಿದ್ರೆ ಕೂಡ ಅದು ತಸುಲೆ. If anybody says, they will go fight with them. ಏನಾದ್ರೂ ಅವ್ರಿಗೆ ಏನನ್ನ ಮಕ್ಕಳ ಕುರಿತು ಏನನ್ನ ಹೇಳಿದ್ರೆ ಅವ್ರ ಹತ್ರ ಜಗಳಕ್ಕೆ ಹೋಗ್ತಾರೆ. Your children will say that, Daddy, you are believing me or believing that person. ನಿನ್ನ ಮಕ್ಕಳು ಬಂದು ಡ್ಯಾಡಿ ನೀನು ನನ್ನ ನಂಬುತ್ತೀಯಾ ಅವ್ರ ನಂಬುತ್ತೀಯಾ ಅಂದ್ರೆ ನೀನು ಏನು ಮಾಡ್ತಿ? Mommy, do you believe me or that person? ಮಮ್ಮಿ ನೀನು ನನ್ನನ್ನು ನಂಬುತ್ತೀಯಾ ಇಲ್ಲದಿದ್ರೆ ಆ ವ್ಯಕ್ತಿ ನಂಬುತ್ತೀಯಾ ಅಂತ ಹೇಳುವಾಗ that time parents will say, they will be so moved and say that I believe you only. ಅವಾಗ ಹೇಳ್ತಾರೆ ಮಗಳೇ ನಿನ್ನೆನೇ ಮಗನೇ ನಿನ್ನನೇ ನಂಬುತ್ತಾ ಇದೆ ಅಂತ ಹೇಳ್ತಾರೆ. Afterwards come to know that what is the real picture. ಆದ ನಂತರ ಎಲ್ಲ ಮುಗಿದಾಗ ಗೊತ್ತಾಗುತ್ತದೆ ಏನು ಸತ್ಯವಾದ ಪಿಕ್ಚರ್. Don't take advantage of parents. Don't take advantage of the children to defile yourself. ಮಕ್ಕಳು ತಂದೆ ತಾಯಿಗಳನ್ನ ಅನುಕೂಲವಾಗಿ ತೆಗೆದುಕೊಂಡು ಅವಕಾಶವಾಗಿ ತೆಗೆದುಕೊಳ್ಳಬೇಡ. ಮಕ್ಕಳನ್ನು ತಂದೆ ತಾಯಿಗಳ ಅವಕಾಶವಾಗಿ ತೆಗೆದುಕೊಂಡು ನಿಮ್ಮನ್ನು ನೀವು ಒಲಿಸು ಮಾಡಿಕೊಳ್ಳಬೇಡ್ರಿ. Hallelujah. Hallelujah. Some parents will take advantage. They will send their children for education in some other places. They have education in their place, but still they will send to some other place because they want to take advantage. ಕೆಲವು ಮಕ್ಕಳನ್ನ ಏನ್ ಮಾಡ್ತಾರೆ ಅಂದ್ರೆ ಓದುವುದಕ್ಕೆ ಅಂತ ದೂರ ಪ್ರದೇಶಕ್ಕೆ ಕಳಿಸಿಬಿಡ್ತಾರೆ. ಅವರು ದೇವರ ಭಯವಿಲ್ಲದೆ ಅವರು ಆ ವಿಷಯಗಳನ್ನ ಅವಕಾಶವಾಗಿ ತೆಗೆದುಕೊಂಡು ಕೆಟ್ಟ ವಿಷಯಗಳಿಗೆ ಹೋಗ್ತಾರೆ. If somebody says about your children, ಯಾರೇ ನಿನ್ನ ಮಕ್ಕಳ ಕುರಿತು ವಿಷಯಗಳನ್ನು ಹೇಳಿದ್ರೆ ಕೆಲವು ವಿಷಯಗಳು, don't say that my child is not like that. ನನ್ನ ಮಗಳ ಆರಿದ್ದಲ್ಲ ನನ್ನ ಮಗ ಆರಿದ್ದಲ್ಲ ಅಂತ ಹೇಳಬೇಡ. Hallelujah. Hallelujah. First, if somebody says, you listen to them. ಫಸ್ಟ್ ಯಾರಾದ್ರೂ ನಿನ್ನ ಹತ್ರ ಬಂದು ಹೇಳುವಾಗ ಕೇಳ್ರಿ ಕಿವಿ ಕೊಟ್ಟು. Hallelujah. Hallelujah. Don't say that first ನಿನ್ನ ಮಗ ನೋಡ್ಕ, ನಿನ್ನ ಹೆಂಡತಿ ನೋಡ್ಕ, ನಿನ್ನ ಗಂಡ ನೋಡ್ಕ, ನನ್ನ ಹತ್ರ ಯಾಕೆ ಬರ್ತಿ? Don't fight like that. ಆ ರೀತಿಯಲ್ಲಿ ನಿನ್ನ ನೋಡ್ಕೋ ಅಂತ ಹೇಳಬೇಡ. ಫಸ್ಟ್ don't tell other weaknesses. ಅವರ ಬಲಹೀನತೆಗಳನ್ನು ತೆಗೆದುಕೊಂಡು ಏನೋ ಹೇಳಿ ನೋಡಿದಾಗ if somebody tell about your children, you have to think that God only revealed that thing. ಯಾರಾದರೂ ಬಂದು ನಿನ್ನ ಮಕ್ಕಳ ಕುರಿತು ನಿನಗೆ ಹೇಳಿದ್ದಾರೆ ಅಂದ್ರೆ ದೇವರೇ ನಿನಗೆ ಬಯಲ್ಪಡಿಸ್ತಾನಂತ ನೀನು ತಿಳಿದುಕೊಳ್ಳ. don't lose temper. ಆ ಒಂದು ಸಿಟ್ಟಿಗೇರಿಯೇ ನೀನು ಆ ಭಾವೋದ್ರೇಕಗಳಿಗೆ ಆದಿನಾಗಬೇಡ. you pray to God. ದೇವರ ಸಂಗಡ ಪ್ರಾರ್ಥಿಸು, ದೇವರೊಂದಿಗೆ ದೇವರ ಕಡೆ ಪ್ರಾರ್ಥಿಸು. I need wisdom how to handle this. ತಂದೆಯೇ ನನಗೆ ಜ್ಞಾನ ಕೊಡಪ್ಪ, ಇದನ್ನು ಹೆಂಗ ನಾನು ಹ್ಯಾಂಡಲ್ ನಡೆಸಬೇಕು ಅನ್ನುವಂತೆ. every time when you pray with the children, ನೀನು ಮಕ್ಕಳ ಸಂಗಡ ಸೇರಿ ಪ್ರಾರ್ಥಿಸುವಾಗ about their future, ಭವಿಷ್ಯತ್ತಿನ ಕುರಿತು, about your wife future, about your husband, about your parents future, ನಿನ್ನ ತಂದೆ ತಾಯಿಗಳಾಗಿರಬಹುದು, ಮಕ್ಕಳ ಮತ್ತೆ ಗಂಡ ಹೆಂಡತಿಗಳ ಭವಿಷ್ಯತ್ತು ಪ್ರಾರ್ಥಿಸುವಾಗ, when you shed tears and pray together, ಎಲ್ಲರೂ ಕೂಡ ಸೇರಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುವಾಗ, they cannot depart from the Lord's way. ಅವರು ದೇವರ ಚಿತ್ತದಿಂದ ಎಂದಿಗೂ ಕೂಡ ತಪ್ಪಿ ಹೋಗುವುದಿಲ್ಲ. they will come to know that your tears, ನಿನ್ನ ಒಂದು ಕಣ್ಣೀರಿಗೆ ಬೆಲೆ ಅವರಿಗೆ ಗೊತ್ತಾಗುತ್ತದೆ. Hallelujah. Hallelujah. when they go wrong, ಅವರು ತಪ್ಪು ಮಾಡುವಾಗ God will correct them. ದೇವರು ಅವರನ್ನು ಕರೆಕ್ಟ್ ಮಾಡುವಂತೆ ಮಾಡುತ್ತಾನೆ. God will speak to them. ದೇವರು ಅವರ ಸಂಗಡ ಮಾತನಾಡುತ್ತಾನೆ. Hallelujah. Hallelujah. when somebody tells something about your children or your family members, you have to observe them. don't go fight. ನೀನು ಯಾರಾದರೂ ನಿನ್ನ ಕುಟುಂಬದಲ್ಲಿ ಮಕ್ಕಳ ಕುರಿತು ಏನಾದರೂ ವಿಷಯಗಳು ಹೇಳುವಾಗ ಜಗಳಕ್ಕೆ ಹೋಗಬೇಡ್ರಿ, ಗಮನಿಸಿಕೊಳ್ಳ್ರಿ. I have seen many parents. ಬಹಳಷ್ಟು ತಂದೆ ತಾಯಿಗಳು ನೋಡಿದ್ದಾರೆ ಸಭಾಪ. some people tell to other parents, ನಿನ್ನ ಮಗ ಕುಡಿತಾನ, ನಿಮ್ಮ ಮಗಳು ಹಿಂಗೆ ತಿರುಗಾಡ್ತಾಳ ಅಂತ ಹೇಳಿದ್ರೆ, ಅವರು ಕೂಡ ಹಂಗೆ, ಅವ್ರ ಮಗ ಏನು ಕಡಿಮೆ ಇದ್ದಾನೇನು, ಅವ್ರ ಮಗಳು ಕೂಡ ಕಮ್ಮಿ ಇದೆ. they will open their secrets. ಇವರು ಯಾರನ್ನ ಓಪನ್ ಮಾಡಿದ್ರೆ ಅವರ ಒಂದು ವಿಷಯಗಳನ್ನ ಅವ್ರ ಮಗ ನೋಡಿಂಗಿದ್ದಾನೆ, ಅವ್ರ ಮಗಳು ನೋಡಂತ ಹೇಳ್ತಾರೆ. somebody is telling about your children, first you pray. ನಿನ್ನ ಮಕ್ಕಳ ಕುರಿತು ಏನಾದರೂ ಕೆಟ್ಟ ಸಮಾಚಾರವು ಬಂದಿದ್ರೆ ಪ್ರಾರ್ಥಿಸು. Amen. Amen. children are very observers. ಮಕ್ಕಳು ಬಹಳಷ್ಟು ಸೂಕ್ಷ್ಮವಾಗಿ ಗ್ರಹಿಸುವವರು. are you with me? what
parents will do, children also will do the same. ತಂದೆ ತಾಯಿಗಳು ಏನು ಮಾಡ್ತಾರೆ ಅದನ್ನೇ ಮಾಡ್ತಾರೆ ಮಕ್ಕಳು ಕೂಡ. If parents are drunkards, children also be drunkards. ತಂದೆ ತಾಯಿಗಳು ಕುಡುಕರಾದ್ರೆ ಇವರು ಕೂಡ ಕುಡುತ್ತಾರೆ. If parents speaking lie, children also speak lie. ತಂದೆ ತಾಯಿಗಳು ಸುಳ್ಳುಗಳು ಹೇಳ್ತಾ ಇದ್ರೆ ಇವರು ಕೂಡ ಸುಳ್ಳುಗಳು ಹೇಳ್ತಾರೆ. If parents have a illegal contact, children also go for illegal contact. ತಂದೆ ತಾಯಿಗಳಿಗೆ ಒಂದು ಅಕ್ರಮ ಸಂಬಂಧಗಳಿದ್ರೆ ಇವರು ಕೂಡ ಅದನ್ನು ಹಂಗೆ ಸರಳವಾಗಿ ತೆಗೆದುಕೊಂಡು ಹೋಗ್ತಾರೆ. House is a training house. ಮನೆ ಒಂದು ತರ್ಫೀದು ಕೇಂದ್ರ ಆಗಿದೆ. It is a responsibility given to you. ನಿನಗೆ ಒಂದು ಬಾಧ್ಯತೆ ಕೊಡಲ್ಪಟ್ಟಿದೆ. What they train in the house, that only their future. ನೀನು ಕುಟುಂಬದಲ್ಲಿ ಏನು ತರ್ಫೀದನ್ನು ಕೊಡ್ತೀಯೋ ಅದೇ ಅವರ ಭವಿಷ್ಯತ್ತಾಗಿರುತ್ತದೆ. Save your family or destroy your family, that is depend on you. ನೀನು ಕುಟುಂಬವನ್ನು ರಕ್ಷಿಸಬಹುದು ಇಲ್ಲದಿದ್ರೆ ನಾಶಪಡಿಸಬಹುದು, ಅದು ನಿನ್ನ ಮೇಲೆ ಆಧಾರಪಟ್ಟಿದೆ. God trusted you and given salvation. ದೇವರು ನಿನ್ನನ್ನು ನಂಬಿ ನಿನಗೆ ರಕ್ಷಣೆ ಕೊಟ್ಟಿದ್ದಾನೆ. Already how many people you lost in your family? ಎಷ್ಟು ಜನರನ್ನು ಈಗಲೇ ಕುಟುಂಬದಲ್ಲಿ ಎಷ್ಟು ಜನರು ನೀನು ಕಳೆದುಕೊಂಡಿದೆ. How many already in the world today? ಈ ಲೋಕದಲ್ಲಿ ಆಗಲೇ ಲೋಕದಲ್ಲಿ ಎಷ್ಟು ಜನರಿದ್ದಾರೋ ನಿಮ್ಮ How many become rebels today? ಎಷ್ಟು ಜನರು ನಿನ್ನ ಕುಟುಂಬದಲ್ಲಿ ಒಂದು ಅವಿಧೇಯತೆಯಿಂದ ತಿರಸ್ಕಾರ When you see ಮಾಡಿದ್ದಾರೆ. those things, your heart will be breaking. ಅವನು ನೋಡುವಾಗ ನಿನ್ನ ಎದೆ ಮುರಿಯಬೇಕಾಗಿದೆ ಅಂತ ಪರಿಸ್ಥಿತಿ. But I tell you, go and shed tears. ನೀನು ಅವರಿಗಾಗಿ ಹೋಗಿ ಕಣ್ಣೀರು ಸುರಿಸು. Ask Lord to construct your family. ನಿನ್ನ ಕುಟುಂಬವನ್ನು ಜನರನ್ನು ಕಟ್ಟುವಂತೆ ಪ್ರಾರ್ಥಿಸು. Let you and your house will be blessing to others. ನೀನು ನಿನ್ನ ಮನೆ ಇತರಕ್ಕೆ ಆಶೀರ್ವಾದಕರವಾಗಿರಲಿ. You are not an ordinary person. ನೀನು ಸಾಧಾರಣ ವ್ಯಕ್ತಿ ಅಲ್ಲ. God has chosen you. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. Don't behave foolishly. ಮೂರ್ಖವಾಗಿ ನೀನು You ಪ್ರವರ್ತಿಸಬೇಡ. are not a fool. ನೀನು ಮೂರ್ಖನಲ್ಲ. You know God's word. ನಿನಗೆ ದೇವರ ವಾಕ್ಯವು ಗೊತ್ತಿದೆ. You are filled with the Holy Ghost. ಆತ್ಮ ದೇವರಿಂದ ನೀನು ತುಂಬಿಸಲ್ಪಟ್ಟಿದೆಯಾ. Take guidance from inside. ಅಂತರಂಗದಿಂದ ನೀನು ನಡೆಸುವಿಕೆಯನ್ನು Take ತೆಗೆದುಕೋ. serious about your family. ನಿನ್ನ ಕುಟುಂಬದ ಕುರಿತು ಗಂಭೀರವಾಗಿ ತೆಗೆದುಕೋ. And serve the Lord with family. ಕುಟುಂಬದೊಂದಿಗೆ ಕರ್ತನನ್ನು ಸೇವಿಸು. If parents go for debt, I tell you, children also go for debt. ತಂದೆ ತಾಯಿಗಳು ಸಾಲಕ್ಕೆ ಹೋಗಿ ಸಾಲ ಮಾಡ್ಕೊಂತ ಜೀವನ ಮಾಡಿದ್ರೆ ಮಕ್ಕಳು ಕೂಡ ಹಂಗೆ ಸಾಲಕ್ಕೆ ಹೋಗ್ತಾರೆ Why ಸರಳವಾಗಿ. children today in debt? ಯಾಕೆ ತಂದೆ ಮಕ್ಕಳು ಈ ದಿವಸಗಳಲ್ಲಿ ಸಾಲದಲ್ಲಿದ್ದಾರೆ? Because of parents. ತಂದೆ ತಾಯಿಗಳು ಮಾಡಿದ ಸಾಲದಿಂದ. Why children are in the road today? ಯಾಕೆ ತಂದೆ ಮಕ್ಕಳು ಈ ದಿನ ಕಳ್ಳರಾಗಿದ್ದಾರೆ? Because of the parents. ತಂದೆ ತಾಯಿಗಳ ಕಾರಣ. They are not leading a proper way. ಅವ್ರನ್ನು ಸರಿಯಾಗಿ ನಡೆಸದೇ ಇದ್ದ ಕಾರಣ. Our parents did not know God. They led us in that way. ನಮ್ಮ ತಂದೆ ತಾಯಿಗಳಿಗೆ ಗೊತ್ತಾಗದೆ ಆ ರೀತಿಯಲ್ಲಿ ನಡೆಸಿದ್ದಾರೆ. But today you know everything. ಆದ್ರೆ ಈಗ ನಿನಗೆಲ್ಲವೂ ಗೊತ್ತಿದೆ ಕ್ರಿಸ್ತನಲ್ಲಿ. Why behaving without responsibility? ಆದ್ರೆ ಬಾಧ್ಯತೆ ಇಲ್ಲದೆ ಯಾಕೆ ನೀನು ಪ್ರವರ್ತಿಸ್ತೀ? Did you shed tears about your family? ನಿನ್ನ ಕುಟುಂಬದ ಕುರಿತು ದೇವರ ಮುಂದೆ ಕಣ್ಣೀರು ಸುರಿಸಿದೆಯಾ? Did you talk to God about your family children? ನಿನ್ನ ಕುಟುಂಬದ ಕುರಿತು ಮಕ್ಕಳ ಕುರಿತು ದೇವರೊಂದಿಗೆ ಮಾತನಾಡಿದೆಯಾ? Did you ask God, Lord, I will take responsibility, move through me? ನನ್ನ ಸಂಗಡ ನೀನು ತಂದೆ ಚಲಿಸಪ್ಪ, ನಾನು ಬಾಧ್ಯತೆ ತೆಗೆದುಕೊಳ್ಳುತ್ತೀನಿ ಅಂತ ದೇವರ ಮುಂದೆ ಹೇಳಿದೆಯಾ? You know, only pray, Lord, save them, save them. ಬರೇ ನಿನಗೂ ಅವ್ರನ್ನ ರಕ್ಷಿಸಪ್ಪ ಇವ್ರನ್ನ ರಕ್ಷಿಸಪ್ಪ ಅನ್ನೋದು ಮಾತ್ರ You ಗೊತ್ತಿದೆ. know, only Lord is a rebel, save him. ಅಯ್ಯೋ ಆತನು ಬಹಳ ಮೂರ್ಖನಾಗಿ ತಿರಸ್ಕಾರ ಮಾಡ್ತಾ ಇದ್ದೆ, ನಿನ್ನನ್ನು ರಕ್ಷಿಸಪ್ಪ ಅಂತ. From child, teach thy word, teach his word. ಮಕ್ಕಳಿಗೆ ಆತನ ಮಾರ್ಗಗಳನ್ನು ವಾಕ್ಯವನ್ನು ಬೋಧಿಸಿರಿ. Teach the word with a burden. ಒಂದು ಭಾರದಿಂದ ದೇವರ ವಾಕ್ಯವನ್ನು ಬೋಧಿಸಿರಿ. Hallelujah. ಹಲ್ಲೆಲೂಯಾ. I tell you, when my sister come to the ministry, I used to tell always, God kept me this vision in this ministry. ನಮ್ಮ ತಂಗಿ ಪರಿಚರ್ಯಕ್ಕೆ ಬಂದಿರುವಾಗ ಯಾವಾಗಲೂ ಸಭಾಪಾಲಕರು ಅನ್ನ ಹೇಳುವುದೇನೆಂದ್ರೆ ದೇವರು ನನಗೆ ದರ್ಶನವನ್ನು ಇಟ್ಟಿದ್ದಾರೆ ಎಂದು. I am called to serve him. ಕರ್ತನನ್ನು ಸೇವಿಸುವುದಕ್ಕಾಗಿ ಬಂದಿದ್ದೀನಿ ಎಂದು ಹೇಳ್ತಿದ್ರು. I am not for anything in the world. ಲೋಕದಲ್ಲಿ ಯಾವ ವಿಷಯಗಳಕ್ಕಾಗಿ ಅಲ್ಲ ಅಂತ I ಹೇಳ್ತಾರೆ. focused always telling to sister. ಯಾವಾಗಲೂ ಕೂಡ ಸಿಸ್ಟರ್ಗೆ ಹೇಳ್ತಾನೆ ಇದ್ದಾರೆ. That time she used to also tell, I too also has come for that only. ಆ ಸಮಯದಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ನಾನು ಕೂಡ ದೇವರನ್ನು ಸೇವಿಸುವಂತ ಉದ್ದೇಶದಿಂದಲೇ ಬಂದಿದ್ದೀನಿ ಎಂದು. We should have one mind. ನಮಗೂ ಒಂದೇ ಮನಸ್ಸಿರಬೇಕು. If we don't have one mind, that will be divided. ಒಂದು ವೇಳೆ ಒಂದೇ ಮನಸ್ಸಿಲ್ಲ ಅಂದ್ರೆ ಅದು ಬೇರೆ ಆಗುತ್ತದೆ. Hallelujah. If we don't have one mind, we cannot together live. ಒಂದೇ ಮನಸ್ಸಿಲ್ಲ ಅಂದ್ರೆ ಕೂಡ ಸೇರಿ ಇರುವುದಕ್ಕೆ ಆಗುವುದಿಲ್ಲ. ಜನರ ಕುಟುಂಬವು We must have one mind. ಎಲ್ಲರಿಗೆ ಒಂದೇ ಮನಸ್ಸಿರಬೇಕು. Not only just eating, ಬರೇ ತಿರುವುದರಲ್ಲಿ ಒಂದು ಮನಸ್ಸಲ್ಲ. not only wearing clothes, ಬಟ್ಟೆಗಳು ಧರಿಸಿಕೊಳ್ಳುವುದರಿಂದ ಒಂದು ಮನಸ್ಸಲ್ಲ.
ಮನಸ್ಸಲ್ಲ, We must have one mind. ನಮ್ಗೆ ಒಂದು ಮನಸ್ಸಿರಬೇಕು. What I am preaching, serve the Lord with family. ಕುಟುಂಬದೊಂದಿಗೆ ಸೇರಿ ಕರ್ತನ್ನು ಸೇವಿಸಬೇಕನ್ನುವಂತ ವಿಷಯವು. Save your family members. ನಿನ್ನ ಕುಟುಂಬವನ್ನು ರಕ್ಷಿಸಿಕೋ. If they go to hell, ಒಂದು ವೇಳೆ ಅವರು ನರಕಕ್ಕೆ ಹೋದರೆ, I tell you, that is unbearable thing. ಅದು ಬಹಳಷ್ಟು ಭಯಂಕರವಾಗಿರುವಂತ ವಿಷಯ. You have to cry throughout the eternity. ನಿತ್ಯಕ್ಕೂ ಅವರು ಅಳಬೇಕಾಗುತ್ತದೆ. Lord has given responsibility, but I lost my family members. ಅಯ್ಯೋ, ನಾನು ನಿನ್ನನ್ನು ಕೊಟ್ಟಿದ್ದೆಯಪ್ಪ ತಂದೆ, ಒಂದು ಬಾಧ್ಯತೆಯನ್ನು ನಾನು ಕಳೆದುಕೊಂಡಿದ್ದೇನೆ. Lord has given responsibility, I lost my children. ನಾನು ಬಾಧ್ಯತೆ ಕೊಟ್ಟಿದ್ಯಾ, ಆದ್ರೆ ನನ್ನ ಮಕ್ಕಳು. Lord has given responsibility, I lost my parents. ನನಗೆ ಬಾಧ್ಯತೆ ಕೊಟ್ಟಿದ್ಯಾ, ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದಪ್ಪ. You have to cry to the eternity. ನಿತ್ಯಕ್ಕೂ ಹಂಗ ಅಳಬೇಕಾಗುತ್ತದೆ. Now only God has given time, work out. ಈಗ ಸಮಯ ಕೊಟ್ಟಿರುವಾಗ ಕೆಲಸ ಮಾಡು, ಕಾರ್ಯ ಮಾಡು. Work out of your salvation of your family members. ನಿನ್ನ ಕುಟುಂಬದ ಜನರ ಒಂದು ರಕ್ಷಣೆ ಕುರಿತು ಕೆಲಸ ಮಾಡು. Take serious. ಗಂಭೀರವಾಗಿ ತೆಗೆದುಕೋ. Even not just pass the time I'm preaching the word. ಸಮಯವನ್ನು ಏನೋ ಕಲಿಬೇಕಂತ ನಾನು ಬೋಧನೆ ಮಾಡ್ತಾ ಇಲ್ಲ. How many say that God is speaking to me? ದೇವರು ನನ್ನ ಸಂಗಡ ಮಾತನಾಡ್ತಾ ಇದ್ದಾನೆ ಅಂತ ಎಷ್ಟು ಜನರು ಹೇಳುತ್ತೀರಿ? Take responsibility. ಬಾಧ್ಯತೆಯನ್ನು ತೆಗೆದುಕೊಳ್ಳ್ರಿ And live for God. ದೇವರಕ್ಕಾಗಿ ಜೀವಿಸಿರಿ. Your children may be small today. ಈ ದಿನ ನಿಮ್ಮ ಮಕ್ಕಳು ಸಣ್ಣವರಾಗಿರಬಹುದು. They are your future. ಅವರ ಭವಿಷ್ಯತ್ತು ನೀನಾಗಿದೀಯಾ? Hallelujah. Their future is you. ಅವರ ಭವಿಷ್ಯತ್ತು ನೀನೇ ಆಗುತ್ತೀಯೇ. Amen. ಆಮೆನ್. Take responsibility. ಬಾಧ್ಯತೆಯನ್ನು ತೆಗೆದುಕೋ. Serve the Lord with family. ಕುಟುಂಬದೊಂದಿಗೆ ಸೇರಿ ಪ್ರಾರ್ಥಿಸು. Amen. ಆಮೆನ್.